ಬೆಳಗ್ಗೆ ಎದ್ದ ತಕ್ಷಣ ನಿನ್ ಮುಖ ತೋರ್ಸ್ಬೇಡ ಅಂತ ಇತ್ತು. ಬೇರೆಯವ್ರ ಮುಖ ನೋಡ್ಕೊಂಡು ಹೋದ್ರೆ ಕೋಟ್ಯಾಂತರ ರೂಪಾಯಿ ಲಾಟ್ರಿ ಹೊಡೆದಂಗೆ. ಒಂದ್ ಮಗು ಆದ್ರೆ ನನ್ ಕಾಟ ತಪ್ಪೈತಂತೆ ಫ್ರೆಂಡ್ಸ್. ಕಾಫಿಗೆ ಹಾಕೊಂಡು ಚಪಾತಿ ತಿಂತಾ ಇದ್ವಿ, ಸೂಪರ್ ಆಗಿರುತ್ತೆ. ಇದನ್ನ ಎತ್ಕೊಂಡ್ ತಿಂತಾ ಇದ್ರೆ ನಮ್ಮ ಏರಿಯಾ ಹಿಮಾಲಯ ಆಗ್ತೈತೆ. ಪಾತಾಳದಲ್ಲಿ ಸೌದೆ ಎಲ್ಲ ಹುಡುಕಿ ಈಗ ನೀರು ನಮ್ ಶತ್ರುಗಳೆಲ್ಲ ಎದ್ದು ಬಿದ್ದು ನಗ್ತಾ ಇರ್ತಾರೆ. ನಮ್ ತಾತ ಬೆಳೆಸಿದ ಮರದಲ್ಲಿ ನಾನು ನೀರ್ ಕಾಯಿಸ್ತಾ ಇದೀನಿ. ಓಯ್ ನಿಮ್ ಮೂನ್ ಆಣೆ ಮಾಡುದಲ್ಲ ಪಿ ಕಡ್ಲೆಕಾಯಿ ಬಿಟ್ಟಲ್ಲ ಅಂತ ನಾವ್ ಊರ್ಗ್ ಹೋಗ್ತಾ ಇದೀವೋ ಹೆಣ್ಣು ನೋಡಕ್ ಹೋಗ್ತಿದೀವಿ. 1 ವರ್ಷ ಆಗ್ತಲ್ಲ. ಗಾಡಿ ಸರ್ವಿಸ್ ಮಾಡಲಾಗುತ್ತದೆ ಇಲ್ಲಿ. ಗಾಡಿ ನಾ ಕಟ್ಕೊಂಡಿರೋ ಹೆಂಡ್ತಿನ ನೋಡ್ಕೊಳಲ್ಲ, ಹಂಗ್ ನೋಡ್ಕೋತಾರ ಏನೋ ಅವ್ರು. ನಾ ಪ್ಯಾಲೇಸ್ ಅನ್ಕೋಬಿಟ್ಟಿದೆ ಏನು ಫ್ರೆಂಡ್ಸ್. ನಾವೇನ್ ಅಂದ್ರೆ ಆರೋಗ್ಯಕ್ಕೆ ಪ್ರೋಟೀನ್ ಬೇಕು ಫ್ರೆಂಡ್ಸ್. ನಂದೆಂತ ನಾಯಿ ಮುಗಿರ್ಬೇಕು ಫ್ರೆಂಡ್ಸ್. ಆಮೇಲೆ ಏನು ಮುಖದಲ್ಲಿ ಎಕ್ಸ್ಟ್ರಾ ಕಳೆ ಬಂದಿದೆ, ನಾಳೆ ನಿಮ್ ತವ್ರ ಮನೆಗೆ ಹೋಗ್ತೀಯ ಅಂತ. ನಾವು ಕೋಟ್ಯಾಧೀಶ್ವರ ಆಗುವ ಈ ಕಾಯಿನ ಬೆಲೆ ಎಷ್ಟು? ಅವ್ನ್ಗೆ ಏನ್ ಟೆನ್ಷನ್ ಅಂದ್ರೆ ಬಿಸ್ಕೆಟ್ ನಾನೇ ತಿನ್ಕೊಬಿಡ್ತೀನಿ ಅಂತ. ಸುರಸುಂದ್ರಪ್ಪನ್ ತರ ಕಟ್ ಮಾಡ್ತಾ ಇದೀಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಶಿವಕುಮಾರ್ ಇನ್ನು ಬೆಡ್ ಮೇಲೆ ಇದ್ದಿಲ್ಲ. ನಾನು ಎದ್ಬಿಟ್ಟು ಆಗ್ಲೇ ಚಿಕ್ಕ ಹುಡುಗಿ ಸ್ಕೂಲ್ಗೆ ಹೋಗೋ ತರ ರೆಡಿ ಆಗ್ಬಿಟ್ಟಿದೀನಿ. 2 ಜಡೆ ಹಾಕೊಂಡು ಇವತ್ತು 2 ಜಡೆ ಹಾಕೋಬೇಕು ಅಂತ ಹಾಕೊಂಡೆ ಫ್ರೆಂಡ್ಸ್. ನನ್ಗೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ನೀವೆಲ್ಲ ಹೇಳಿದ್ರ, ಅದನ್ನೇ ಅಡಿಕ್ಟ್ ಆಗ್ಬಿಟ್ಟಿದೀನಿ ನಾನು. ಸ್ಕೂಲ್ ಡ್ರೆಸ್ ನೆನಪಾದ್ರೆ 2 ಜಡೆ ಹಾಕೋಬಿಡೋದು. ಏನ್ ಬೇಕಪ್ಪಿ ಬೆಳಗ್ಗೆ? ಚಪಾತಿ ಮಾಡ್ತೀನಲ್ಲ ಬೆಳಗ್ಗೆನೆ. ರಾತ್ರಿ ದಾಲ್ ಐತಲ್ಲ, ಟೀ ಬೇಕಾ? ಬೆಳಗ್ಗೆ ಎದ್ದ ತಕ್ಷಣ ನನ್ನನ್ನು ನೋಡು ಯೋಗ ಬರುತ್ತದೆ ಫ್ರೆಂಡ್ಸ್. ಶಿವಕುಮಾರ್ ಒಂದ್ ವಿಷಯ ಹೇಳ್ತೀನಿ, ಇದು ಕರಾಳ ಸತ್ಯ. ಶಿವಕುಮಾರಿ ಇನ್ನೊಂದ್ ಮುಖ ಐತೆ. ಮದ್ವೆ ದೋಸ್ತರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಿನ್ ಮುಖ ತೋರ್ಸ್ಬೇಡ ಅಂತ ಇತ್ತು. ಯಾಕೆ ಗೊತ್ತಿರಲ್ಲ ಮುಖ ತೋರಿಸ್ತಿಲ್ಲ ಲಕ್ಷ್ಮಿ. ಹಂಗೆ ಫ್ರೆಂಡ್ಸ್, ನಾನು ನಾಳೆದೆಲ್ಲ ನೆನಪು ಮಾಡ್ಕೊಂಡು ಇವಾಗ ಚಂಡಿ ಆಗ್ಬಿಡ್ತೀನಿ ಅನ್ಬಿಟ್ಟು ನೈಸ್ ಮಾಡ್ಬಿಡ್ತೈತೆ. ಅದೇನಂದ್ರೆ ಫ್ರೆಂಡ್ಸ್, ನಮ್ಮಪ್ಪ ನಮ್ಮಮ್ಮ ಯಾವಾಗ್ಲೋ ಹೇಳಿದ್ರಂತೆ ಜಮಾನ್ದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಧುಮುಖ ನೋಡಿದ್ರೆ ಆಗೋ ಕೆಲ್ಸನೂ ಆಗಲ್ಲ ಅಂತ ಅವ್ರು ಹೇಳದ್ರಂತೆ. ಅದನ್ನೇ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೋರಿಸ್ಬೇಡ ಅನ್ನೋದು. ಬೈ ಚಾನ್ಸ್ ನನ್ ಮುಖ ನೋಡ್ಬಿಟ್ರೆ ಹಂಗೆ ಗುಬ್ರ ಹಾಕೊಂಡು ಮಲ್ಕೊಬಿಡೋದು ಒಂದ್ ಸ್ವಲ್ಪ ಹೊತ್ತು. ಯಾಕೆ ಹಿಂಗ್ ಮಾಡ್ತಿದ್ದ ಇವಯ್ಯ ಅನ್ಬಿಟ್ರೆ ಆಮೇಲೆ ಹೇಳ್ತಾ ನನ್ಗೆ ಎಷ್ಟು ಬೇಜಾರಾಯ್ತಂದ್ರೆ ಕೊನೆಗೆ ಎಲ್ಲಿಗ್ ಬಂದೈತೆ ನೋಡಿ ಫ್ರೆಂಡ್ಸ್ ಜೀವನ. ಹಂಗೆ ಅವಮಾನ ಮಾಡಿದವರೆಲ್ಲ ನಮ್ಮನ್ ಬಿಟ್ಟು ಬದುಕಕ್ ಆಗಲ್ಲ ಅನ್ಬೇಕು, ಆತರ ಬದುಕ್ಬೇಕು ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್ ಹೆಣ್ಮಕ್ಳು ದರಿದ್ರ ಅಸಹ್ಯ ಹಂಗಿಂಗೆ ಅನ್ಕೋಬೇಕು? ನಿಜ ಹೇಳ್ಬೇಕಂದ್ರೆ ಯಾವ ಮನೇಲಿ ಹೆಣ್ಮಕ್ಳನ್ನ ದೇವ್ರ ಫೋಟೋ ನೋಡ್ಬಾರ್ದು, ಫಸ್ಟ್ ಹೆಂಡತಿ ಮುಖ ನೋಡ್ಬೇಕು. ಈಗ ನಿನ್ ಯಾವ ದೇವ್ರ ನೋಡ್ತೀಯ ನೋಡು, ಹೇಳು. ಆಯ್ತು, ಹೆಣ್ಣು ದೇವ್ರ ನೋಡ್ತೀಯಾ? ನಾವು ದೇವ್ರ ಸಮಾನನೇ. ನಾವ್ ಬೆಳಗ್ಗೆ ಊಟ ಮಾಡಾಕಿದ್ರೆ ತಾನೆ, ನಾವ್ ಅನ್ನಪೂರ್ಣೇಶ್ವರಿ ತಾನೆ, ಡೈಲಿ ನಿಮ್ಗೆ ನೀರ್ ಕೊಡ್ತೀವಿ, ಕಾವೇರಿ ತಾನೆ, ಎಲ್ಲಾ ಆರೈಕೆ ಮಾಡ್ತೀವಿ. ಅಲ್ಲ ಫ್ರೆಂಡ್ಸ್, ನೋಡ್ಲಿ ದೇವ್ರ ಫೋಟೋ. ಅಪರೂಪಕ್ಕೆ ಮಿಸ್ ಆಗಿ ನಮ್ ಫೋಟೋ ಅಂತೀನಿ, ನಮ್ ಮುಖ ನೋಡ್ಬಿಟ್ರೆ ಯಾಕಂಗ ಅನ್ಬೇಕು? ಅದಕ್ಕೆ ಯಾವ ಮನೇಲಿ ಹೆಂಡ್ತಿರ್ನಾಗ್ಲಿ ತಾಯಿನಾಗ್ಲಿ ಮಗಳನಾಗ್ಲಿ ಬೆಳಗ್ಗೆ ತಕ್ಷಣ ಮುಖ ನೋಡ್ಬಾರ್ದು, ದರಿದ್ರ ಅನಿಷ್ಟ ಅಂತಾರೋ ಅವ್ ಮನೆ ಏಳ್ಗೆನೆ ಆಗಲ್ಲ. ಎಕ್ಸಾಂಪಲ್ ನಮ್ಮ ಮನೆ, ನಮ್ಮ ತವ್ರ ಮನೆ. ಇದು ಖುಷಿ ಪಡೋ ವಿಷಯ ಅಲ್ಲ, ಯಾರಿಗಾಗ್ಲಿ ಹಂಗೆ ಹೇಳ್ಬಾರ್ದು ಅಷ್ಟೇ. ಹಂಗೆ ಯಾಕೆ ಅನ್ಕೋಬೇಕು ಫ್ರೆಂಡ್ಸ್? ಈಗ ಯಾರ್ದಾದ್ರು ಮುಖ ನೋಡಿದ ತಕ್ಷಣ ನಮ್ಗೆ ಒಳ್ಳೇದಾಗಲ್ಲ ಅಂದ್ರೆ ಮೊದ್ಲ ಅವ್ರು ಯಾಕೆ ಸೂಚನೆ ಕೊಟ್ಟಿರ್ಬೋದಲ್ಲ, ಈ ಕೆಲಸ ಆಗಲ್ಲ ಹೋಗ್ಬೇಡಿ ಅಂತ ಅವ್ರ ಸೂಚನೆ ಕೊಟ್ಟಿರೋ ತರನು ಅರ್ಥ ಮಾಡ್ಕೋಬೋದಲ್ಲ. ಯಾರಾದ್ರೂ ನಮ್ಗೆ ಹಿಂಗ ಅವ್ರ ಮುಖ ನೋಡಿದ್ರೆ ಒಳ್ಳೇದಾಗಲ್ಲ, ಅವ್ರ ಮುಖ ನೋಡ್ಬಾರ್ದಂತ ಯಾರ ನನ್ ಮುಂದೆ ಮಾತಾಡೋದು ನನ್ಗೆ ಹಂಗೆ ಸರ್ರ ಅಂತ ಕೋಪ ಬಂದ್ಬಿಡ್ತಿದೆ. ನಾವು ಬೇರೆಯವ್ರ ಮುಖ ನೋಡ್ಕೊಂಡು ಹೋದ್ರೆ ಕೋಟ್ಯಾಂತರ ರೂಪಾಯಿ ಲಾಟ್ರಿ ಹೊಡೆದಂಗೆ. ಓಕೆ ಫ್ರೆಂಡ್ಸ್, ನಾವು ಫಸ್ಟ್ ಟೀ ಮಾಡುವ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಬೆಲ್ ಬಟನ್ ಕಾಣಿಸ್ತಿದ್ಯಲ್ಲ ಅದನ್ನ ಹಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಲಿಗೆನೆ ಟೀ ಪುಡಿ ಸಕ್ಕರೆ ಎಲ್ಲ ಹಾಕಿ ಕುದಿಸ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆ ರಿಸ್ಕು? ಡೈಲಿ ಕುಡಿಯಲ್ಲ ಫ್ರೆಂಡ್ಸ್ ಟೀ ಕಾಫಿ ಎಲ್ಲ. ಈ ತರ ಹಾಲ್ ಮಿಕ್ಕಿದ್ರೆ ವೇಸ್ಟ್ ಆಗ್ಬಿಡುತ್ತಲ್ಲ, ಅದಕ್ಕೆ ಕುಡಿಯೋದಷ್ಟೇ, ಇನ್ನೇನಿಲ್ಲ. ಒಂದೇ ಒಂದು ಕಪ್ ಕಾಫಿ, ಮೈಂಡ್ ಎಲ್ಲ ಫ್ರೀ. ಕಾಫಿ 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 20 minutes, 1 minute, 2 minutes, 3 minutes, 4 minutes. ಸಾಕು ಕರೆಕ್ಟಾಗಿ ಕಾಯಿಸಿ ಇವತ್ತು. ಜಾಸ್ತಿ ಕುಡಿ ಬರ್ತದೆ ಕಾಫಿ ಇದು ಫ್ರೆಂಡ್ಸ್. ಈಗ 11 ಗಂಟೆ ಅಷ್ಟರಲ್ಲಿ ನಾನು ಟಿಫನ್ ರೆಡಿ ಮಾಡ್ಬಿಡ್ತೀನಿ. ಅಷ್ಟರಲ್ಲಿ ಚಪಾತಿ ಬೇಕಾ ರೊಟ್ಟಿ ಬೇಕಪ್ಪ?
ಚಪಾತಿ ಸುಳು ತಾನೆ. ರೊಟ್ಟಿ ಅಂದ್ರೆ ಬೇಗ ಆಗ್ತೈತೆ, ಆದ್ರೆ ರೊಟ್ಟಿ ತಿಂತಾ ಇರ್ತೀವಲ್ಲ, ಚಪಾತಿ ಮಾಡೋಣ ಇವತ್ತು. ತರಕಾರಿ ಪಲ್ಯ ಎಲ್ಲ, ಚಟ್ನಿ ಎಲ್ಲ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಇವತ್ತು ನಾರ್ಮಲ್ ಮಕ್ಳಿರೋ ಮನೇಲಿ ಏನ್ ಟಿಫನ್ ಏನೆಲ್ಲ ಮಾಡಿರ್ತಾರ ಅದೆಲ್ಲ ಮಾಡ್ತೀನಿ. ಮತ್ತೆ ಆಫೀಸ್ಗೆ ಹೋಗೋ ಗಂಡಂದ್ರ ಮನೇಲಿ ಏನೆಲ್ಲ ಮಾಡಿರ್ತಾರ ಅದೆಲ್ಲ ಮಾಡ್ತೀನಿ ಇವತ್ತು ನಮ್ಮ ಮನೇಲಿ. ಸಂಜೆಗೆ ಮುದ್ದೆ ಮಾಡ್ತೀನಿ. ಹೆಂಗಿದೆ ಕಾಫಿ? ಸೂಪರ್. ಇರೋದು ಬಸ್ ಸ್ಟಾಪಲ್ಲಿ ಅಂಗಡಿ ಹಾಕೋಬೋದಾ ನಾನು? ಥ್ಯಾಂಕ್ಸ್. ಈ ತರ ಕಾಂಪ್ಲಿಮೆಂಟ್ ಕೊಟ್ರೆ ನನಗೆ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ನಮ್ ಟಾಮನ್ ನೋಡ್ಲಿಲ್ಲ ಬೆಳಗ್ಗೆಯಿಂದ ಎಲ್ಲೋದ? ಸ್ಟುಪಿಡ್ ಫೆಲೋ ಅವನು. ಇಲ್ಲ ಟಾಮ್, ಅವನ್ ಹಾಲು ಎತ್ತಿಟ್ಟಿದ್ದೀನಿ. ಟಾಮ್ಲು ಇಲ್ಲ ಅವನು, ನಂಗೆ ಗೊತ್ತು. ರಾತ್ರಿ ಇರಲ್ಲ ಅವಲಿ. ಕಾಲೇಟಾದಾಗ ಸೈಲೆಂಟ್ ಆಗಿದ್ದ ಫ್ರೆಂಡ್ಸ್, ಮನೆ ಹತ್ರನೇ ಟೈಮ್ ಊಟ ತಿನ್ಕೊಂಡು ನಮ್ ಹಿಂದೆನೆ ಎತ್ಕೊಂಡು. ಕಾಲ್ ಸರಿ ಆಯ್ತು, ಬಿಟ್ಟ ಜಾಗ. ಹೊಸ ಫ್ರೆಂಡ್ಗಳನ್ನ ಹುಡ್ಕೊಂಡು ಇನ್ನೊಂದ್ಸಲ ಯಾರಾದ್ರೂ ಕಾಲ್ ಮುರಿದ್ರೆ ಮತ್ತೆ ಮನೆಯೊಳಗೆ ಬರ್ತಾನೆ. ಬಟಾಣಿ ಕಡಲೆಗಳು ಏನಾರ ನೆನ್ಸ್ಬಿಟ್ಟು ಬೆಳಗ್ಗೆ ಗೊಜ್ಜು ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್, ಮರ್ತ್ಬಿಟ್ಟು ಮಲಗ್ಬಿಟ್ಟೆ. ಅಂದ್ರೆ ರಾತ್ರಿ ಜಾಸ್ತಿ ಊಟ ತಿನ್ಬಿಟ್ಟೆ ಫ್ರೆಂಡ್ಸ್. ಹೆಂಗಾಯ್ತದ ಯಪ್ಪ ಸ್ವಾಮಿ. ಬೆಳಗ್ಗೆ ನಾನು ಬದುಕೇ ಇರಲ್ಲ ಅನ್ಕೊಂಡೆ. ನನ್ ಫೇವ್ರೇಟ್ ಅಲ್ಲ ಫ್ರೆಂಡ್ಸ್ ಅದು ಡಾಲ್ ಅನ್ನ ಚೆನ್ನಾಗಿ ತಿಂದಾಕ್ಬಿಟ್ಟೆ. ಕತ್ಲೆ ಬೇರೆ ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಟ್ಟು ತಿನ್ಬೇಕಾರೆ ನನ್ಗೆ ಗೊತ್ತಾಗ್ಲಿಲ್ಲ ಎಷ್ಟು ತಿಂತಾ ಇದೀನಿ ಏನು ಅಂತ. ಕತ್ಲೆಲಿ ತಿಂತಾನೆ ಇದೀನಿ ಅನ್ನ ಹಾಕೊಂಡು ರಾತ್ರಿ. ಹೊಟ್ಟೆನೆ ನೋವು ಬಂದ್ಬಿಟ್ಟೈತೆ ಫುಲ್ಲು. ಅಂದ್ರೆ ನನ್ ಫೇವ್ರೇಟ್ ಅಡಿಗೆ ಹಂಗೆ ಫ್ರೆಂಡ್ಸ್, ನಾನು ತಿನ್ಬಿಡ್ತೀನಿ. ಅದೊಂದೇ ನಾನು ಜಾಸ್ತಿ ತಿನ್ನೋದು, ಇನ್ನೆಲ್ಲ ಕಮ್ಮಿ ತಿಂತೀನಿ. ಓಕೆ ಫ್ರೆಂಡ್ಸ್, ನಾವು ಅಡಿಗೆಗೆ ರೆಡಿ ಮಾಡ್ಕೊಂಡೆ ಟೀ ಕುಡಿಯೋಣ. ನಮ್ಮ ಹೆಣ್ಮಕ್ಳಿಗೆ ಸರಿಯಾಗಿ ನಿಮ್ದೆ ಕುತ್ಕೊಂಡು ಟೀ ಕುಡಿಯೋಕ್ಕೂ ನಮ್ಗೆ ಇದಿಲ್ಲ, ಟೈಮ್ ಇಲ್ಲ. ಅಡಿಗೆ ನಾನು ಅಡಿಗೆ ಮಾಡ್ಬೇಕು ಅಂದ್ರೆ ಅರ್ಧ ಅಡಿಗೆ ಮನೆನೇ ಇಲ್ಲಿ ಹಾಲಕ್ ತರ್ಬೇಕು ಫ್ರೆಂಡ್ಸ್. ನಾನು ಈ ತರ ಎಲ್ಲ ಎತ್ಕೊಂಡ್ಬಂದು ಇಟ್ಕೊಂಡ್ರೆ ಅಡಿಗೆ ಮಾಡ್ದಂಗೆ. ಇದೆಲ್ಲ ಓದ್ವಾರ ತರಕಾರಿ ಫ್ರೆಂಡ್ಸ್, ಖಾಲಿನೇ ಮಾಡ್ಲಿಲ್ಲ. ಹೋದ್ವಾರ ನಾವ್ ಏನ್ ತಿಂದ್ವೋ ಏನ್ ಬಿಟ್ವೋ ನನಗೆ ಅರ್ಥ ಆಗ್ಲಿಲ್ಲ. ತರಕಾರಿ ಎಲ್ಲ ಹಂಗೆ ಇತ್ತು, ಅದಕ್ಕೆ ಅದನ್ನೆಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡ್ಬಿಡ್ತೀನಿ. ಫ್ರೆಶ್ ಆಗಿ ಮೊನ್ನೆ ತರಕಾರಿ ತಂದೈತೆ ಭಾನುವಾರ, ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಹಳೆ ತರಕಾರಿಯಲ್ಲಿ ತರ ಕವರಲ್ಲಿ ಇಟ್ಕೊತೀನಿ, ಅವಾಗ ಬೇಗ ಖಾಲಿ ಮಾಡ್ಬೇಕು ಅಂತ ನೆನಪಾಗ್ತೈತೆ ಅಂತ. ಬೆಂಡೆಕಾಯಿ ಎಲ್ಲ ಬಾಡೋಗ್ಬಿಟ್ಟೈತೆ. ಬೆಂಡೆಕಾಯಿ ಹೋಗ್ಬಿಟ್ಟೈತೆ ಫ್ರೆಂಡ್ಸ್, ನೋಡ್ಕೊಂಡೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ತರಕಾರಿ ವೇಸ್ಟ್ ಆಗ್ತೈತೆ ನಮ್ಮ ಮನೇಲಿ. ಹೋಗ್ಬಿಟ್ಟೈತೆ ಎಲ್ಲ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟ್ ಐತೆ. ಇವಿಷ್ಟನ್ನೇ ಹಾಕಿ ತರಕಾರಿ ಗೊಜ್ಜು ಮಾಡ್ತೀನಿ. ಚಾಕು ಎಲ್ಲಾರ ನೋಡಿದ ನೆನಪಾಯ್ತಪ್ಪಿ? ಓ ಮೈ ಗಾಡ್, ನಮ್ಮನೆ ಚಾಕು. ಅದಕ್ಕೆ ಮನೇಲಿ ಒಂದ್ 2-3 ಚಾಕು ತಂದಿಕ್ಕಪ್ಪಿ. ಒಂದಿಲ್ಲ ಅಂದ್ರೆ ಇನ್ನೊಂದು ಸಿಗ್ತೈತೆ ಅರ್ಜೆಂಟ್ ಕೈಗೆ. ಅದೇನು ಮನೇಲಿ ಒಂದೇ ಮಗು ಇರ್ಬೇಕು ಅಂತ, ಮನೇಲಿ ಒಂದೇ ಚಾಕು ಇರ್ಬೇಕು ಅಂತ ರೂಲ್ಸ್ ಮಾಡಿದ್ಯಾ? ಓಕೆ ಫ್ರೆಂಡ್ಸ್, ಈಗ ತರಕಾರಿ ಮಸಾಲೆ ಗೊಜ್ಜು ಮಾಡೋಣ. ಹೆಂಗಾದ್ರೂ ತಿನ್ಬೋದು ಚಪಾತಿ ಜೊತೆಗೆ. ಮಸಾಲೆ ಅಲ್ಲದೆ ಬರೀ ತರಕಾರಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರು ಸೂಪರ್ ಡೂಪರ್ ಆಗಿರ್ತೈತೆ. ಬೆಂಡೆಕಾಯಿ ಒಂದ್ ಇಡೀ ವೇಸ್ಟ್ ಆಗ್ಬಿಡ್ತು ಫ್ರೆಂಡ್ಸ್, ಅದೇ ಹೊಟ್ಟೆ ಉರಿತದೆ ಬೆಳಗ್ಗೆ. ನಾನು ನೋಡ್ಕೊಂಡೇ ಇಲ್ಲ. ಹೋದ್ವಾರ ಏನ್ ತಿಂದ್ವಿ ಅಪ್ಪಿ ನಾವು? ತರಕಾರಿನೇ ಖಾಲಿ ಮಾಡ್ಲಿಲ್ಲ ನಾನು. ಏನ್ ತಿಂದ್ವಿ ಅಂತ ಈ ಕಾರ್ಡ್ ಟೀ ಕುಡಿಯಕ್ಕೆ ಎಲ್ಲಪ್ಪಿ ನಂಗೆ ಬಿಡ್ಬೈತೆ ಕುಡ್ಸಪ್ಪಿ. ನೀನು ಹೊರಡೋಷ್ಟಲ್ಲಿ ನಾನು ರೆಡಿ ಮಾಡ್ಕೊಡ್ಬೇಕಲ್ಲ ಎಲ್ಲ. ಕಡ್ಲೆಕಾಯಿ ಮುಟ್ಟಿದ್ರಪ್ಪಿ ಕೈ ಕಟ್ಟ ನಿನ್ಗೆ. ಇಬ್ರು ಸಂಜೆ ಬೇಯಿಸ್ಕೊಂಡ್ ಕುತ್ಕೊಂಡ್ ಮಾತಾಡ್ಕೊಂಡ್ ತಿನ್ಬೋತಾನೆ, ಎಷ್ಟ್ ಚೆನ್ನಾಗಿರ್ತೈತೆ. ನನ್ಗೂ ಇಷ್ಟ ತಾನೆ, ನನಗೂ ಬಾಯಿ ಐತಿ ತಾನೆ. ಬೇಡ, ನಾವಿಬ್ರು ಜೊತೆಲೆ ತಿನ್ಬೇಕು ಕಡ್ಲೆಕಾಯಿ. ಗಂಡ ಹೆಂಡತಿ ಕಡ್ಲೆಕಾಯಿ ತಿಂದ್ರೆ ಅನ್ಯೋನ್ಯವಾಗಿರ್ತಾರಂತೆ, ಜೊತೆಲಿ ಕಡ್ಲೆಕಾಯಿ ತಿಂದ್ರೆ. ರಾತ್ರೆಲ್ಲ ಏನೋ ಇಲಿ ಏನೋ ತಿನ್ನೋ ಸೌಂಡ್ ಬತ್ತೈತಲ್ಲ ಅಂತ ನಿದ್ದೆ ಕಳ್ಕೊಂಡ್ಬಿಟ್ಟು ನೋಡಿದ್ರೆ ಮಧ್ಯರಾತ್ರಿ ಕಡ್ಲೆಕಾಯಿ ಮೇಯ್ತೈತೆ. ಮರ್ತೆ ಫ್ರೆಂಡ್ಸ್, ನಾನು ಮಲಗ್ಬೇಕಾದ್ರೆ ಕಡ್ಲೆಕಾಯಿ ಮುಚ್ಚಿಬಿಟ್ಟು ಮಲಗನ ಅಂತ ಅನ್ಕೊಂಡೆ. ಫ್ರಿಜ್ ಮೇಲೆ ಇಟ್ಬಿಟ್ಟು ಮರ್ತ್ಬಿಟ್ಟು ಮಲಗ್ಕೊಬಿಟ್ಟಿದೀನಿ. ಕರುಕ್ ಕರುಕ್ ಸೌಂಡು ಎಲ್ಲಪ್ಪ ಬಂತು ಇಲಿ ಅಂದ್ಬಿಟ್ಟು ನೋಡ್ಬಿಟ್ಟು ಹಂಗೆ ತೆಪ್ಪಗ್ ಮಲ್ಕೊಬಿಟ್ಟೆ. ಅಷ್ಟೊಂದು ಇಷ್ಟನಪ್ಪಿ ಕಡ್ಲೆಕಾಯಿ.
ಸದ್ಯ ಸುತ್ತಮುತ್ತ ಎಲ್ಲೋ ಕಡಲೆಕಾಯಿ ತೋಟ ಇಲ್ಲ, ಹೋಗಿ ತೋಟದಲ್ಲೇ ಮಲಗ್ಬಿಟ್ಟಿರುವೆ ನಾವು ರಾತ್ರಿ ತಿನ್ಕೊಂಡು ಅಲ್ಲೇ. ಒಂದು ಕಡಲೆಕಾಯಿನ ಕತೆ ಇವತ್ತು. ಚಪಾತಿ ಮಾಡೋಗೆಲ್ಲ ಒಂದೇ ತಲೆನೋವು, ತೀಡೋದೇ ತಲೆನೋವು, ಇನ್ನೇನಿಲ್ಲ. ಅಪ್ಪಿ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು. ಸ್ವಲ್ಪ ನೀರ್ ಕೊಡಪ್ಪ. ನೀರು ಗಿರೆಲ್ಲ ಕೊಡಲ್ಲ, ನೀವೇ ಮಾಡ್ಕೊಳಕ್ಕೆಲ್ಲ. ಎತ್ಕೊ ಬಂದಿದ್ದೆ, ಖಾಲಿ ಆಗೋಯ್ತು. ಹಂಗೇನೆ ಯಾವತ್ತು ಡೈಲಿ ನೀನೇ ನೀರ್ ಎತ್ಕೊಡ್ತೀಯಾ? ಉಪ್ಪು ಡಬ್ಬ ನಂಗೆ ಒಳಗೆ ಇಕ್ಬಿಡಪ್ಪ. ಪಂಚ್ ಹೊಡೆಬೇಕು ನಿಮ್ಗೆ. ಹಾ, ಪಂಚೋಡಕ್ಕೆ ಇದು WW ಸ್ಟೇಜಾ? ಅದಕ್ಕೆ ಒಂದ್ ಮಗು ಇರ್ಬೇಕು ಫ್ರೆಂಡ್ಸ್. ಉಪ್ಪು ಡಬ್ಬ ಎತ್ಕೊಂಡು ಹೋಗ್ತೈತೆ, ನೀರ್ ಕೇಳಿದ್ರೆ ನೀರ್ ತಂದು ಕೊಡ್ತೈತೆ. ಟೈಮ್ ಬರ್ತೈತಂತೆ, ಬೇಗ ಬರ್ಲಿ. ಒಂದ್ ಮಗು ಆದ್ರೆ ನನ್ ಕಾಟ ತಪ್ಪತೈತಂತೆ ಫ್ರೆಂಡ್ಸ್. ಅವಾಗ ಇಬ್ರು ಸೇರ್ಕೊಂಡು ಇನ್ನೂ ಜಾಸ್ತಿ ಕಾಟ ಕೊಡ್ತೀವಲ್ಲ. ಎಲ್ಲೋಗ್ಬಿಡ್ತೀಯ ಒಂದ್ ವಾರ? ನಿಮ್ ತವ್ರ ಮನೆಗೆ ಓಡೋಗ್ಬಿಡ್ತೀಯಾ? ಶಿವಾಜಿಯವ್ನ ನೆನ್ಸ್ಕೊಂಡ್ರೇನೆ ಅಯ್ಯೋ ಪಾಪ ಅನ್ಸ್ತಿದೆ ಫ್ರೆಂಡ್ಸ್. ಮುಂದೆ ಪಾಪ. ತರಕಾರಿ ಗೊಜ್ಜಿಗೆ ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆ, ಕೊತ್ತಂಬರಿ, ಕರಿಬೇವು ಇವಿಷ್ಟು ಮಸಾಲೆ ರುಬ್ಕೋಬೇಕು. ಗೊಜ್ಜಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ, ಟೊಮೊಟೊ, ಧನಿಯಾ ಪುಡಿ, ಖಾರದ ಪುಡಿ ಆಮೇಲೆ ಹಾಕ್ಕೊಳ್ತೀನಿ. ಮೊದಲು ಇವಷ್ಟನ್ನು ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳಬೇಕು. ಇಷ್ಟಪಡೋರು ಚಕ್ಕೆ ಲವಂಗ ಹಾಕ್ಕೋಬೋದು. ನಾನು ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಳ್ತೀನಲ್ಲ, ಅದಕ್ಕೆ ಹಾಕೋದಲ್ಲ ಫ್ರೆಂಡ್ಸ್. ಜಾಸ್ತಿ ಮಸಾಲೆಯುಕ್ತ ಅಡುಗೆ ನಮ್ಗೆ ಇಷ್ಟ ಆಗಲ್ಲ. ಶುಂಠಿ ಒಂದು ಮಿಸ್ಸಿಂಗು, ಶುಂಠಿ ಖಾಲಿ ಆಗ್ಬಿಟ್ಟೈತೆ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಬಿಡ್ತೀನಿ. ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಬೇಕು. ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇಲ್ಲ, ಬಾಣಲಿಲೇ ಮಾಡ್ಕೊಳ್ಳೋಣ ಅಂತ ನಾಸ್ಟಿಕ್ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, 2 ಸ್ಪೂನ್ ಹಾಕೋಬೇಕು, ಜಾಸ್ತಿ ಎಣ್ಣೆ ಎಲ್ಲ ಬಳಸಬಾರ್ದು. ಸಾಸಿವೆ ಹಾಕ್ಕೊಂಡು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಇದು ಹೊಸ ಥರ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಅರ್ಧದಷ್ಟು ಇದರಲ್ಲೇ ಫ್ರೈ ಆಗಬೇಕು. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಪದೇ ಹಾಕ್ಕೊಳ್ಳಲ್ಲ, ಈಗ ಹಾಕ್ಕೊಬಿಟ್ರೆ ಮುಗೀತು. ಬೇಯಿಸ್ಬೇಕಾದ್ರೆ ಸ್ಮೆಲ್ ಘಮ ಘಮ ಅಂತ ಬರ್ತೈತೆ, ಹೋಟ್ಲಲ್ಲಿ ಸ್ಮೆಲ್ ಬಂದಂಗೆ. ಸೋಂಪು ಹಾಕಿದ್ದಕ್ಕೆ ಅಂತ ಅಂದ್ಕೊಳ್ತೀನಿ. ಸೋಂಪು ಹಾಕೋದು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ. ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಬರೀ ಎಣ್ಣೆಲ್ಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್, ನೀರೆಲ್ಲ ಹಾಕಿ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು. ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದ್ಬಿಡುತ್ತೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋದು ತರಕಾರಿ ಬೇಗ ಬೇಯಲಿ ಅಂತ. ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಹಸಿನೇ ರುಬ್ಕೊಂಡಿರುತ್ತಲ್ಲ ಅದಕ್ಕೆ. ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋಬೇಕು, ಧನಿಯಾ ಪುಡಿ 1/2 ಸ್ಪೂನ್, ಖಾರದ ಪುಡಿ 1/2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೂಪರಾಗಿತ್ತು ಫ್ರೆಂಡ್ಸ್ ಸ್ಮೆಲ್ಲು ಇದನ್ನು. ಆಮೇಲೆ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತರಕಾರಿ ಎಲ್ಲ ಇನ್ನೊಂದು ಸ್ವಲ್ಪ ಬೇಯಬೇಕಲ್ಲ, ಗಟ್ಟಿಯಾಗಿಬಿಡುತ್ತೆ ಬೇಯ್ತಾ ಅಂತ. ಸ್ವಲ್ಪ ಸಾಗುಗಿಂತ ಸ್ವಲ್ಪ ಗಟ್ಟಿ ಬರಬೇಕು ನಮಗೆ ಚಪಾತಿಗೆ. ಪಲ್ಯನೂ ಆಗಬೇಕು, ಸಾಗುನೂ ಆಗಬೇಕು, ಆ ಥರ ಬರಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಉಪ್ಪು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಹಾಕ್ಕೊಂಡಿಲ್ಲ. ಟೆಸ್ಟ್ ಮಾಡಿ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಯಾರು ಟ್ರೈ ಮಾಡಿದ್ರೆ. ಆಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಬೇಕು. ಗರಂ ಮಸಾಲ ಹಾಕಿದಾಗ ಒಂದು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್, ಹಂಗೆ ತಲೆ ಸುತ್ತ ಬಿದ್ದುಬಿಡ್ಬೇಕು ಟೇಸ್ಟ್ಗೆ, ಆ ಥರ ಸ್ಮೆಲ್ ಬರುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಎತ್ತಿಕೊಬಿಟ್ರೆ ಇದೇ ತರಕಾರಿ ಗೊಜ್ಜು. ಆಮೇಲೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಚಟ್ನಿ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಚಟ್ನಿ ಚಪಾತಿಗೆ ಮಾತ್ರ ಅಲ್ಲ, ಇಡ್ಲಿಗೂ ಸೂಪರಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು, ಒಣಮೆಣಸಿನಕಾಯಿ ಹಾಕ್ಕೊಂಡೆ. ಹಸಿಮೆಣಸಿನಕಾಯಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಹಸಿಮೆಣಸಿನಕಾಯಿ ಖಾಲಿ ಆಗಿತ್ತು ಅಂತ ಒಣಮೆಣಸಿನಕಾಯಿ ಹಾಕ್ಕೊಂಡೆ. ಬ್ಯಾಡಗೆ ಮೆಣಸಿನಕಾಯಿ ಹಾಕ್ಕೋಬೋದು, ಸೂಪರಾಗಿರುತ್ತೆ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡೆ, ಕೊತ್ತಂಬರಿ, ಪುದೀನ, ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಆದರೆ ನಮ್ಗೆ ಇಷ್ಟ ಆಗಲ್ಲ ಹುಳಿ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ತಣ್ಣಗಾದ್ಮೇಲೆ ರುಬ್ಕೊಬಿಟ್ರೆ ಇದೇ ಚಟ್ನಿ. ರುಬ್ಬಿದಾದ್ಮೇಲೆ ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು. ನಾವೇನು ಒಗ್ಗರಣೆ ಮಾಡ್ಕೊಳಕ್ಕಾಗಿಲ್ಲ, ಆಲ್ರೆಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೈತಲ್ಲ. ಅದು ಸ್ವಲ್ಪ ಕಂಜೂಸೆ ಅನ್ಕೊಳ್ಳಿ, ನಾನು 1 ಸ್ಪೂನ್ ಎಣ್ಣೆ ಹೋಗುತ್ತಲ್ಲ ಒಗ್ಗರಣೆಗೆ ಅಂದ್ಬಿಟ್ಟು. ಚಪಾತಿನ ಅಡುಗೆ ಮನೇಲೆ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್. ಅಕ್ಕಿ ಬಾಕ್ಸ್ ಐತಲ್ಲ, ಇದ್ರ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ ಬಂದು ಇಲ್ಲಿಂದ ಹೋಗಿ ಯಾಕೆ ಅಂದ್ಬಿಟ್ಟು ಏನೋ ಒಂದು ಸರ್ಕಸ್ ಮಾಡಿ ಚಪಾತಿ ಮಾಡೋಷ್ಟರಲ್ಲಿ ಅರ್ಧ ಜೀವ ಹೋಗಿರ್ಬೇಕು. ಇಲ್ಲೊಂದ್ ಸ್ವಲ್ಪ ಈ ಗೋಡೆ ಇಲ್ಲ ಅಂದಿದ್ರೆ ಡಮಾಶ್ ಮಾಡಿ
ಇಲ್ಲೊಂದು ಶೆಲ್ಫ್ ಹಾಕ್ಸಿ ಅಲ್ಲೇ ಚಪಾತಿ ಮಾಡೋದು ಅಲ್ಲೇ ಬೇಯಿಸೋದು, ಚಪಾತಿ ಮಾಡೋದು ಬೇಯಿಸೋದು. ಸೂಪರ್ ಆಗಿರ್ತೈತೆ ಜೀವನ. ಇದೇನು ಅಂದ್ರೆ ಚಿಮ್ಲಿ ಫ್ರೆಂಡ್ಸ್, ಇಲ್ಲಿ ಒಲೆ ಐತೆ, ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ ವೇಸ್ಟ್ ಅಂದ್ಬಿಟ್ಟು. ಯಾಕೆ ವೇಸ್ಟ್ ಅಂದ್ರೆ ಮ್ಯಾಲಿಂದ ಮಣ್ಣೆಲ್ಲ ಉದುರ್ತೈತೆ ಚಿಮ್ಲಿ ಒಳಗೆ. ಇಲ್ಲಾಂದ್ರೆ ಒಲೆಲೆ ಅಡುಗೆ ಮಾಡ್ಕೋತಿದ್ದೆ ನಾನು, ಸ್ಟೋವಿನ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಚಪಾತಿ, ಚಟ್ನಿ, ತರಕಾರಿ ಗೊಜ್ಜು. ಏನ ಐಟಮ್ ಹೋಟ್ಲ ಮಾಡ್ದಂಗ ಮಾಡಿದ್ದೆ. ಸಮ್ಟೈಮ್ಸ್ ನಮ್ಮ ಮನೆ ಹೋಟ್ಲು. ಹೋಟ್ಲ ಕೊಡ್ತೀನಿ ಮಾಡಿ ಕೊಡ್ತಿಕಟ್ಟಲ್ಲ. ಹಾ ಮಾಡ್ತೀನಿ. ಅದೇ ನನಗೆ ಸುಸ್ತಾದಾಗ ನಾನು ಮಲಗ್ಬಿಡ್ತೀನಿ ಹೋಟ್ಲಲ್ಲೇನೆ. ನನ್ನ ಕೈಲಿ ಆಗಲ್ಲ ಅಂದ್ರೆ ಹೋಟ್ಲು ಸ್ಟಾಪು. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಹೋಟ್ಲಲ್ಲಿ ಮಾಡ್ದಂಗೆ ಐತಂತೆ. ಚಟ್ನಿ ಟೇಸ್ಟ್ ನೋಡಪ್ಪ. ವಾ, ಏನ್ ಮಾಡೋದು, ಈ ಖುಷಿನ ತಡ್ಕೊಳಕ್ ಆಗ್ತಿಲ್ವಲ್ಲ. ಹೋಟ್ಲಲ್ಲೂ ಈ ತರ ಮಾಡಲ್ವಂತೆ ನೋಡಿ ಫ್ರೆಂಡ್ಸ್, ಅಷ್ಟು ಟೇಸ್ಟ್ ಆಗಿ ಬಂದೈತಂತೆ. ಥ್ಯಾಂಕ್ ಯು. ನಾನು ಒಂದೇ ಒಂದು ತುತ್ತು ಟ್ರೈ ಮಾಡ್ತೀನಿ, ಜಸ್ಟ್ ಟ್ರೈ. ಚಿಕನ್ ತರ ಐತವೆ, ಚಿಕನ್ ತರ ಬಂದ್ಬಿಟ್ಟೈತೆ. ಸೂಪರ್ ಆಗೈತೆ ಫ್ರೆಂಡ್ಸ್. ವಾವ್, ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಜೀವನ. ಹಾಯ್ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಊಟದಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಅಂದ್ರೆ ಇದು ನನ್ನ ಫೇವರೇಟ್ ರೆಸಿಪಿ ಫ್ರೆಂಡ್ಸ್. ಇದು ತುಂಬಾ ಜನ 90s ಕಿಡ್ಸ್ ಟ್ರೈ ಮಾಡಿರ್ತೀರಾ. ಅದೇನು ಅಂದ್ರೆ ಟಂಟಡ, ಇದೇನು ಅಂದ್ರೆ ಹಾಲು, ಬೆಲ್ಲ, ಏಲಕ್ಕಿ, ತೆಂಕಾಯಿ ತುರಿ ಚೆನ್ನಾಗಿ ಕುದಿಸ್ಕೊಬಿಟ್ಟು ಚಪಾತಿಗೆ ಹಾಕೋಬಿಡೋದು. ಚಪಾತಿ ನೆನಿತಾ ಇದ್ರಲ್ಲಿ ಇದನ್ನ ತಿಂದ್ರೆ ಇರ್ತೈತೆ ಸೂಪರ್ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಈ ತರದ ಹೊಸ ಹೊಸ ರೆಸಿಪೀಸ್ ಎಲ್ಲ ನಾನು ಕಂಡಿಡಿತಾ ಇರ್ತೀನಿ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತಿಂದಿದ್ವಲ್ಲ, ಕಾಫಿಗೆ ಹಾಕೊಂಡು ಚಪಾತಿ ತಿಂತಾ ಇದ್ವಿ. ಅದ್ ನೆನ್ಪಾಯ್ತಲ್ಲ, ಹಾಲಿತ್ತಲ್ಲ, ಒಂದ್ ಗ್ಲಾಸ್ ಹಾಲ್ಗೆ ಹಾಕೊಂಡು ತಿನ್ನೋಣ ಅನ್ಬಿಟ್ಟು ಹಾಕೊಂಡು ತಿಂತಾ ಇದೀನಿ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ, ಮಕ್ಳಿಗೆ ಮಾಡ್ಕೊಡಿ. ಬೆಲ್ಲ, ಹಾಲು ಎಲ್ಲ ಒಳ್ಳೇದೇ ಅಲ್ವಾ ಆರೋಗ್ಯಕ್ಕೆ. ಹಂಗಾಗಿ ಪಪ್ಪಿ, ನೀವು ಸ್ವಲ್ಪ ಟೇಸ್ಟ್ ನೋಡ್ತೀರಾ? ಬ್ಯಾಡಿ ಅಂತೆ. ಓ, ಏನ್ ಮರ್ಯಾದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಮಾಮೂಲಿ ಮಧ್ಯಾಹ್ನಕ್ಕೂ ಚಪಾತಿ ಪಲ್ಯನೇ ಫ್ರೆಂಡ್ಸ್. ಇದು ತಿಂದು ನೆಕ್ಸ್ಟ್ ಮುಂದಿನ ಕೆಲಸ ನೋಡ್ಬೇಕು. ಈ ರೆಸಿಪಿನ ನಿಮ್ಗೆ ತೋರಿಸ್ಲೇಬೇಕು. ಚಪಾತಿ ಪೀಸ್ ಪೀಸ್ ಮಾಡಿ ಅದ್ರ ಹಾಕೋಬಹುದು, ಹಿಂಗೆ ಆದ್ರೂ ಮಾಡ್ಕೋಬಹುದು. ಚಪಾತಿ ನೆನಿಬೇಕು. ಸೂಪರ್ ಆಗಿರುತ್ತೆ. ಇದನ್ನ ಎತ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಆದ್ರೆ ಸ್ವಲ್ಪ ಗಟ್ಟಿ ಹಾಲಲ್ಲೇ ಮಾಡ್ಕೋಬೇಕು, ಚೆನ್ನಾಗಿರ್ತೈತೆ. ಅದಕ್ಕೆ ನಾನು ಗಟ್ಟಿ ಹಾಲಲ್ಲೇ ಮಾಡ್ಕೊಂಡಿದ್ದೀನಿ. ಚಳಿ ಅದಕ್ಕೆ ನಮ್ಮ ಫ್ರೆಂಡ್ಸ್ ಬಂದು ಬೆಂಕಿ ಹಾಕೊಡ್ಬೇಕಾ, ಬಿಸಿ ಕೈ ಅಂತ. ಫ್ರೆಂಡ್ಸ್, ಚಳಿ 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 ಹೆಂಗೈತಂದ್ರೆ ವಾತಾವರಣ. ಬೆಳಗ್ಗೆ ಚಳಿ ಪಾತ್ರೆ ತೊಳೆಯಕ್ಕೆ, ಇವಾಗ ಚಳಿ. ಅಪ್ಪಿ ಒಂದ್ ಟಿಪ್ಸ್ ಹೇಳಪ್ಪಿ ನನ್ಗೆ. ಏನ ಸಾಕ್ ಸಾಕೊಂಡ್ ಪಾತ್ರೆ ತೊಳಿತಾರ? ಯಪ್ಪ ದೇವ್ರ, ಇದೇನ್ ಚಳಿ. ಹಿಮಾಲಯ ಆಗ್ತೈತೆ ಬರ್ತಾ ಬರ್ತಾ ಫ್ರೆಂಡ್ಸ್. ನಮ್ಮ ಏರಿಯಾ ಹಿಮಾಲಯ ಆಗ್ತೈತೆ. ಪಾತ್ರೆ ನೋಡಿದ್ರೆ ಚಳಿ ಜ್ವರ ಬರ್ತಿದೆ. ನಾವು ತೊಳೆನಂತ ಕುತ್ಕೊಂಡ್ರೆ ಹಿಂಗ್ ವಾತಾವರಣ ಹಿಂಗೈತೆ. ವಾವ್, ಕರ್ಲಿ ಹೇರ್ ಸಕ್ಕತ್ತಾಗೈತೆ ಫ್ರೆಂಡ್ಸ್. ಆದ್ರೆ ಸುತ್ತಿ ಸುತ್ತಿ ಇಲ್ಲೇ ಇರ್ತೈತೆ ಫ್ರೆಂಡ್ಸ್. ಅದೇ ಸ್ಟ್ರೈಟ್ ಹೇರ್ ಆಗಿದ್ರೆ ಸ್ವಲ್ಪ ಉದ್ದಾದ್ರೂ ಕಾಣಿಸ್ತಾ ಇತ್ತು. ಅಂದ್ರೆ ನಾವು ಸ್ಟ್ರೈಟಿಂಗ್ ಮಾಡ್ಸೋಣ, ಪಾರ್ಲರ್ಗೆ ಹೋಗೋಣ ಅಂತೆಲ್ಲ ಸ್ಕೆಚ್ ಆಗ್ತಾ ಇದೀನಿ ಫ್ರೆಂಡ್ಸ್. ಫೈನಲಿ ಶಿವಕುಮಾರ್ ನಾಳೆ ಊರ್ ಕರ್ಕೊ ಹೋಗ್ತಾ ಇತ್ತಂತೆ. ಇದು ನಮ್ ಫ್ರೆಂಡ್ಸ್ ನಂಬೇಕಾ? ಪಕ್ಕ ಪಕ್ಕ. ಸರಿ ಅಪ್ಪಿ, ನಾನೊಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ಈಗ ಪಾತ್ರೆ ತೊಳಕ್ಕೆ ಬಿಸಿನೀರ್ ಕಾಯಿಸ್ಕೊಂಡು ಪಾತ್ರೆ ತೊಳೆದ್ಬಿಟ್ರೆ ಅಲ್ಲ, ಕಾಯಿಸ್ಕೊಡಕ್ ನಿನ್ನ ಹೇಳ್ತಾ ಇದೀನಿ. ಗ್ಯಾಸಲ್ಲಿ ಇನ್ನ ವಾತಾವರಣ ಐಸ್ ಗಡ್ಡೆ ಆಗ್ಬಿಟ್ರೆ ನಾನು ಬಿಸಿನೀರ್ ಗ್ಯಾಸಲ್ಲಿ ಮಾತ್ರ ನೀರ್ ಕಾಯಿಸಲ್ಲ. ಎಷ್ಟು ನೋಡಿ ಫ್ರೆಂಡ್ಸ್, ಈಗ ಬಿಸಿನೀರ್ ನಾವು ಕಾಯಿಸ್ಕೋಬೇಕು ಗ್ಯಾಸಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಅದ್ರಲ್ಲಿ ಅನ್ನ ಮಾಡ್ಕೋಬಹುದು ಯಾವಾಗಾರ ಒಂದ್ ಟೈಮು. ಕಂಜುಸ್ತಾನ ಅಂತಲ್ಲ, ನನ್ಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಈಗ ಮಳೆ ಬಂದಾಗ ನಾನು ಪೂಜೆ ಮಾಡದೆ ಬೇಕಾದ್ರೆ ಇದ್ದು ಬಿಡ್ತೀನಿ, ಗ್ಯಾಸಲ್ಲಿ ಮಾತ್ರ ನೀರ್ ಕಾಯಿಸ್ಕೊಳಲ್ಲ, ಆತರ ಅಲ್ವಾ. ಅದಕ್ಕೆ ನಾವು ಆತಳ ಪಿತಳ ಪಾತಳದಲ್ಲಿ ಸೌದೆ ಎಲ್ಲ ಹುಡುಕಿ ಈಗ ನೀರೊಲೆಗೆ ಉರಿ ಹಾಕುವ, ಬಿಸಿನೀರಲ್ಲಿ ಪಾತ್ರೆ ತೊಳಿವ. ಹಿಂಗೆ ಬಿಟ್ರೆ ಆಗಲ್ಲ, ಯಾಕಂದ್ರೆ ಬೆಳಗ್ಗೆ ಊರಿಗೆ ಬೇರೆ ಹೋಗ್ತಿದೀವಲ್ಲ, ಅಷ್ಟೊತ್ತಿಗೆ ಎದ್ದು ಚಳಿನಲ್ಲಿ ಪಾತ್ರೆ ತೊಳೆಯಕ್ಕಾಗಲ್ಲ. ಎದ್ದೆ ಟಿಕ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ತಾರ, ಏನೋ ಫಾರಿನ್ಗೆ ಹೋಗೋತರ. ನಮ್ಗೆ ಒಂದ್ ಸ್ವಲ್ಪ ಸೌದೆ ಬೇಕಪ್ಪ ಈಗ ಅರ್ಜೆಂಟ್ ಆಗಿ, ಎಮರ್ಜೆನ್ಸಿ. ಸೊ ಅರ್ಜೆಂಟ್ ಆಗಿ ಸೌದೆ ಬೇಕು. ನೀರೊಲೆ ಬೆಂಕಿ ಹಾಕೊಂಡು ಪಾತ್ರೆ ತೊಳೆಯಕಪ್ಪಿ. ಗ್ಯಾಸ್ ಸ್ವಲ್ಪ ಇದು ಮಾಡ್ಕೊ ಹೋಗು, ಸ್ಟೋವ್ ಬೆಚ್ಚಗೆ ಕೋಲ್ಡ್ ಇರಲ್ತು. 2 ಬಕೆಟ್ ನೀರ್ ಬೇಕು ಪಾತ್ರೆ ತೊಳೆಯಕ್ ನಂಗೆ. ಬೆಚ್ಚ ಮಾಡ್ಕೊಳ್ಳಿ ಆಗಲ್ತು ಟ್ಯಾಮಲ್ಲಿ. ಕಾಯಿಸ್ನಾರ ಹೋಗಿ, ಕಾಯಿಸ್ನಾರ ಹೋಗು. ಕಡಲೆ ಬೀಜ ಹುರ್ಕೊಡ್ತೀನಿ ಬಾ.
ಇದಕ್ ಮಾತ್ರ ತಿನ್ನಕಂದ್ರೆ ಹೂ ಅಂತಿದ್ ಫ್ರೆಂಡ್ಸ್, ಕೆಲಸ ಮಾಡಕಂದ್ರೆ ಹೂ ಅಂತಿದ್ ಶಿವಕುಮಾರ್. ಹೆಂಗಾಗ್ತಿದ್ ಗೊತ್ತಾ ಫ್ರೆಂಡ್ಸ್, ಇವಾಗ ಹೋಗ್ಲಿ ಕಡಲೆ ಬೀಜ ನಾನು ನೆನ್ಸ್ಕೊಬಿಟ್ಟೆ. ಇವಾಗ ನನಗೆ ತಿನ್ನೋಣ ಅನಿಸ್ತಿದೆ. ಹುರಿದ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಬೇಡ ಫಸ್ಟ್ ಬಿಸಿನೀರು ಕಾಯಿಸೋಣ. ಅತಾಳವಿದ್ದಾಳಪ್ಪ ತಾಳದಲ್ಲಿ ನೋಡಿ ಫ್ರೆಂಡ್ಸ್. ಬರೀ ನಮ್ಗೆ ಈ ತರ ಚಳಿ ಆಗ್ತಿರೋದಕ್ಕೆ ನಾವ್ ಹಿಂಗಾಗ್ತಿವಿ. ಹೊರನಾಡು ಅಲ್ಲಿ ಫುಲ್ ಪ್ರಳಯ ಆಗಿ ಪಾಪ ಎಷ್ಟೊಂದ್ ಜನ ಸಾಯ್ತವ್ರೆ, ಮಕ್ಳು ದೊಡ್ಡವರೆಲ್ಲ. ಅವರೆಲ್ಲ ಹೆಂಗ ಇರ್ಬೋದು ಪಾಪ, ನೆನ್ಸ್ಕೊಂಡ್ರೇನೆ ಭಯ ಆಗ್ತೈತೆ. ಒಂದೊಂದ್ಸತಿ ಅನ್ನಿಸ್ತೈತೆ ಬೆಂಗಳೂರು ಸುತ್ತಮುತ್ತ ಇರೋದಕ್ಕೆ ನಾವು ಸೇಫು ಅಂತ ಅನ್ಕೋತೀವಿ. ಪಾಪ ಅಲ್ಲಿರೋರೆಲ್ಲ ಇಲ್ಲಿಗೆ ಬಂದ್ರೆ ಎಷ್ಟು ಚೆನ್ನಾಗಿರ್ತೈತೆ. ದುಡ್ಡು ಆಸ್ತಿ ಅಂತ ಎಲ್ಲ ಕೆಲವರು ಪಾಪ ನೆಮ್ಮದಿನೇ ಇರಲ್ಲ ಅವ್ರಿಗೆ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕೂಡಾಕ್ಬೇಕು ದುಡ್ಡು ಆಸ್ತಿ ಅಂತೆಲ್ಲ ಅನ್ಕೋತಾರೆ. ನೋಡಿ ಈ ತರ ಸಡನ್ ಆಗಿ ಹೋಗ್ಬಿಡ್ತೀವಿ. ಅದಕ್ಕೆ ಇರೋಷ್ಟು ದಿನ ನೆಮ್ಮದಿಯಾಗಿರ್ಬೇಕು. ಅಟ್ಲೀಸ್ಟ್ ನಾವು ದುಡ್ಡು ಏನು ಬೇರೆಯವ್ರು ಕೊಡದೇ ಇದ್ರು ಒಂದು ಹೊತ್ತು ಊಟ ಆದ್ರೂ ಹಾಕ್ಬೇಕು. ಇದು ನಾನು ವೇದಾಂತಿಯಾಗಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಅಲ್ಲ ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗು, ಯಾರಿಗೂ ಎದ್ರಲ್ಲ. ಒಂದೊಂದು ಟೈಮು ಕಟ್ಕೊಂಡು ಗಂಡನ್ಗೂ ಎದ್ರಲ್ಲ ಅನ್ಕೊಳ್ಳಿ, ನಡ್ಗೋದಿಲ್ಲ ಎದ್ರೋದಿಲ್ಲ ಏನೂ ಇಲ್ಲ. ಆಫ್ಟರ್ ಆಲ್ ಒಂದು ಚಳಿ ನಮ್ಮನ್ನ ಗಡಗಡ ನಡಗಿಸುತ್ತೆ ಅಂದ್ರೆ ಹೆಂಗಿರ್ಬೋದು. ಅದಕ್ಕೆ ಎದ್ರಕೊಂಡು ಬಿಸಿನೀರು ಕಾಯಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಶತ್ರುಗಳೆಲ್ಲ ಎದ್ದು ಬಿದ್ದು ನಗ್ತಾ ಇರ್ತಾರೆ. ನಮ್ಗೆಲ್ಲ ಎದ್ರಕೊಂಡಿಲ್ಲ, ಚಳಿಗೆ ನಡುಗ್ತಾ ಇದ್ದಾಳಲ್ಲ ಗಡಗಡ ಅಂತ. ಎಂತ ಪರಿಸ್ಥಿತಿ ಬಂತು ಫ್ರೆಂಡ್ಸ್, ದುರ್ವಿಧಿ ಅಮ್ಮ. ಪಲಾವ್ ಮರ ಫ್ರೆಂಡ್ಸ್, ಇದು ಚಕ್ಕೆ ಮರ ಗಮ್ಮಂತಿದೆ. ನಾವು ಅಫ್ಕೋರ್ಸ್ ನಾವು ತುಂಬಾ ಸಾವುಕಾರರು, ಅದಕ್ಕೋಸ್ಕರ ನಾವು ಚಕ್ಕೆ ಮರ ಲವಂಗದ ಮರದಲ್ಲೇ ನಾವು ನೀರು ಕಾಯಿಸೋದು. ಪಾಪ ಯಾವ ಪುಣ್ಯತಮರು ನೆಟ್ಟಿದ್ರು ಏನೋ. ನಮ್ಮ ತಾತ ಅಂತೆ ಫ್ರೆಂಡ್ಸ್, ನಮ್ಮ ತಾತನ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಬದುಕಿದಾಗ ಹೇಳೋರು ಈ ಗಿಡಗಳೆಲ್ಲ ನಾವೇ ಹಾಕಿದ್ದು ಅಂತ. ಹಂಗಾಗಿ ನಮ್ಮ ತಾತ ಬೆಳೆಸಿದ ಮರದಲ್ಲಿ ನಾನು ನೀರು ಕಾಯಿಸ್ತಾ ಇದ್ದೀನಿ. ಪಾತ್ರೆಗಳಿಗೂ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋಂಥ ಎಷ್ಟು ಒಳ್ಳೆಯವಳು ಫ್ರೆಂಡ್ಸ್ ನಾನು. ಓಕೆ ಫ್ರೆಂಡ್ಸ್, ಈಗ ನಾವು ಕಡಲೆಕಾಯಿ ಬಿಸಿ ಮಾಡೋಣ ಬನ್ನಿ. ತಿನ್ನೋದು 3 ಹೊತ್ತು ತಿನ್ನೋದು. ಇನ್ನೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಈ ಕಡಲೆಕಾಯಿ ತಗೊಬಿಟ್ಟಿದ್ವಿ. ಆಲ್ರೆಡಿ ಇದು ತುಂಬಾ ಇದ್ದಿದ್ದು ನೋಡಿ, ಅರ್ಧದಷ್ಟು ಖಾಲಿ ಆಗೈತೆ. ಶಿವಕುಮಾರ್ ತಿಂದು ಇನ್ನೊಂದು ಸ್ವಲ್ಪ ಖಾಲಿ ಆಗೋಷ್ಟಲ್ಲಿ ನಾನೊಂದು ಸ್ವಲ್ಪ ತಿನ್ಕೋಬೇಕಲ್ಲ, ಅದಕ್ಕೋಸ್ಕರ. ಚಂದ ನೋಡಿರೋ ಓಯ್, ಗಿರಿ ಚಂದ ನೋಡಿರೋ. ಆಮೇಲೆ ಗಿರಿ ಚಂದ ನೋಡಿರೋ ಕಾಪಿ ಕಾಯಿಸಿರೋ. ಏನೋ ಮಾಡ್ತಾಳಲ್ಲ, ಏನ್ ಮಾಡಿ ಏನೋ ಒಂದು ಹಸಿಸಿ ಅಲ್ಲ ಹಾಲು ಆರ್ಡರ್ ಮಾಡಿದ್ದೀನಿ. ನಮ್ಮ ಅವ್ವ ಒಂದು ಕ್ಯಾನ್ ಕಳಿಸ್ಕೊಡ್ತಾರಂತೆ. ಅಲ್ಲಪ್ಪಿ, ನಿಮ್ಮ ಅವ್ವನ್ ಆಣೆ ಮಾಡ್ದಲ್ಲಪ್ಪಿ ಕಡ್ಲೆಕಾಯಿ ಬಿಟ್ಟಲ್ಲ ಅಂತ. ಈ ಅರ್ಧ ಹೆಂಗ್ ಖಾಲಿ ಆಯ್ತು? ಯಾರು ಸಾಯಲ್ರ ಬಾಪಿ ಆಣೆ ಮಾಡಕ್ಕೆ. ಆಣೆ ಮಾಡಿದ್ರೆ ಸಾಯಲ್ರಿ. ನನ್ ಮೇಲೆ ಹಣೆ ಇಕ್ಕಿರ್ತೈತ ನಿಂಗೆ ಎಷ್ಟು ಸಲ? ಜಾಸ್ತಿ ಇಲ್ಲ ಆಗ್ದಿಲ್ಲ. ತೊಳೆದಿದ್ಯಾ? ಹಾಲ್ ಕ್ಯಾನ್ ತೊಳ್ದಿಲ್ಲ. ಇದು ಉರಿತಾ ಇರ್ತೀಯಾ? ಕಡ್ಲೆಕಾಯಿ ಉರಿ ಕೂಡ ಬರ್ತಿದ್ದೆ, ಉರಿದ್ರೆ ಚೆನ್ನಾಗಿಲ್ಲ. ಊರ್ದ ತಿರ್ಬೇಕಪ್ಪಿ, ಆರೋಗ್ಯಕ್ಕೆ ಒಳ್ಳೇದು. ಒಳ್ಳೇದು. ಬೇಯಿಸ್ಬೇಕಾ? ಬೇಯಿಸ್ಬಿಡ್ಲ ಮತ್ತೆ? ಗಾಡಿ ತೊಳಿಬೇಕು, ಕೂರ್ಬೇಕು. ಏನ್ ನೋಡಕ ಹೋಗ್ತಾ ಇದೀವಿ, ಗಾಡಿ ಎಲ್ಲ ತೊಳ್ಕೊಂಡು ಕುತ್ಕೊಳಕ್ಕೆ. ವಿಡಿಯೋ ಮಾಡ್ತೀಯಾ? ನಮ್ ಫ್ರೆಂಡ್ಸ್ಗೆ ಗಾಡಿ ತೊಳಕ್ ಬರಲ್ಲ, ನೀನ್ ಹೇಳ್ಕೊಡ್ತೀಯಾ? ಸರಿ, ಕಡಲೆಕಾಯಿ ಬೇಗ ಹಾಕ್ಬಿಟ್ಟು ಬರ್ತೀನಿ. ಇಲ್ಲಿ ತೊಳ್ತಿದ್ರೆ ಸ್ವಲ್ಪ 3 ತಿಂಗಳು ಆಯ್ತು. 6 ತಿಂಗಳಾಯ್ತು. ಓ ಮೈ ಗಾಡ್. ಅದು ಪಾಪ ಬೈಕೊಳತ್ತ ಏನಂತ? ಮಗ 3 ಸಾಕೋಣಂತ. ಓ, ಗಾಡಿ ಮೇಲೆ ಈ ಲೆವೆಲ್ ಪ್ರೀತಿ ಇರೋ ನಾನು ಎಲ್ಲೂ ನೋಡ್ಲಿಲ್ಲ. ಕಟ್ಕೊಂಡು ಹೆಂಡತಿ ಮೇಲೆ ಇಷ್ಟು ಪ್ರೀತಿ ಇಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಕಡಲೆಕಾಯಿ ಬೇಯಿಸೋದೇ ಬೇಕಂತ ಅದಕ್ಕೆ ಬೇಕಾಕಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ನನ್ನ ಕುಕ್ಕರಲ್ಲಿ ಆಗ್ತಿಲ್ಲ. ಒಂದೇ ಕುಕ್ಕರ್, ಚಿಕ್ಕ ಕುಕ್ಕರ್ ಇರೋದು. ಮೇಲೆ ದೊಡ್ಡ ಕುಕ್ಕರ್ ಐತೆ, ದೊಡ್ಡದು ಏನಕ್ಕೆ ಬೇಡ. ನೆಕ್ಸ್ಟ್ ಮಂತ್ ಸ್ಕೆಚ್ ಹಾಕ್ತೀನಿ ಫ್ರೆಂಡ್ಸ್. ನಾನು ಒಂದು ಕುಕ್ಕರ್ ತಗೋತೀನಿ. ನೋಡಿ ಫ್ರೆಂಡ್ಸ್, ನಾಳೆ ಊರಿಗೆ ಹೋಗ್ಬೇಕಂತ ಇವತ್ತಿಂದಾನೇ ಗಾಡಿ ಕ್ಲೀನಿಂಗು. ನಾವು ಊರಿಗೆ ಹೋಗ್ತಾ ಇದೀವೋ ಹೆಣ್ಣು ನೋಡಕ್ ಹೋಗ್ತಿದೀವಿ, 1 ವಾರ ತಗ್ತಲ್ಲ. ಅಪ್ಪಿ, ನೀನು ಆ ಪೈಪ್ನ ನನ್ನ ಕೈ ಕೊಡು. ಪಾತ್ರೆ ಉಜ್ಜನಾರು ಸೋಪು ತಂದು ಕೊಡು. ಪಳ ಹೊಳಿಬೇಕು. ಕಲರು ಬ್ಲಾಕ್ ಐತೆ, ನಿನ್ ಗಾಡಿ ವೈಟ್ ಆಗ್ಬೇಕು, ಹಂಗೆ ಉಜ್ಕೊಡ್ತೀನಿ. ಹಾಳು ಮಾಡಲ್ಲ, ಶೋರೂಮಲ್ಲೂ ಅಷ್ಟು ಕ್ಲೀನ್ ಮಾಡಬಾರ್ದು, ಹಂಗೆ ಮಾಡ್ಕೊಡ್ತೀನಿ. ನನ್ನ ನಂಬಿ ನಿನ್ನ ಗಾಡಿನ ನನ್ನ ಕೈ ಕೊಡು. ಸುಮ್ಮನೆ ನಾನು ತೊಳಿತೀನಿ ಅಂದ್ರೂ ಕೊಡಲ್ಲ ಫ್ರೆಂಡ್ಸ್ ನನ್ನ ಕೈಗೆ ಶಿವ ಗಾಡಿನ. ನನ್ನ ಮೇಲೆ ಅಷ್ಟು ನಂಬಿಕೆ. ಗಾಡಿ ಸರ್ವಿಸ್ ಮಾಡಲಾಗುತ್ತದೆ ಇಲ್ಲಿ. ಒಂದು ಗಾಡಿಗೆ 500 ರೂಪಾಯಿ.
ಯಾಕೆ ಅದನ್ನ ಹುಡುಗಿ ಅನ್ಕೊಂಡಿದ್ಯಾ ಗಾಡಿ ಅನ್ಕೊಂಡಿದ್ಯಾ ಸಿಂಗಾರ ಮಾಡಕ್ಕೆ? ಮತ್ತೆ ಸೀರೆ ಉಡ್ಸು ಹೂವು ಮುಡ್ಸು ಮೊದ್ಲೇನ್ರಾದ್ರೆ. ಕಡಲೆ ಬೀಜ ತಗೊಬಂದು ನಿನ್ ಮುಂದೆ ಕುತ್ಕೊಂಡ್ ತಿಂತೀನಿ, ನೀನ್ ಗಾಡಿ ತೊಳಿತಾರ ಅಷ್ಟೇಪ್ಪ. ನಾನು ಶಾಂಪು ಪಾತ್ರೆ ಉಜ್ಜು ಸೊಪ್ಪಲ್ಲಿ ತೊಳೆಯಪ್ಪ, ಏನಾಗಲ್ಲ. ಪಾತ್ರೆ ಉಜ್ಜು ಹರ್ಕೊಳ್ಳ ಮಣ್ಣೆಲ್ಲ ಹೋಗ್ತಿದ್ದಪ್ಪ ನೀಟಾಗಿ. ಬಟ್ಟೆ ಉಜ್ಜು ಬ್ರಷ್ ಇನ್ನೇನಪ್ಪಿ ಎಲ್ಲ ತುಕ್ಕಿಡ್ ಸಿಕ್ಕಿದ್ಯಾ? ಗಾಡಿ ಪಾರ್ಟ್ಸ್ ಎಲ್ಲ ಕಾಣಿಸ್ತವೆ, ಎಲ್ಲ ಕವರ್ ಮಾಡು ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿ, ನಿಮ್ಗೊಂದು ಕ್ವಶನ್, ಈ ಗಾಡಿ ತಗೊಂಡು ಎಷ್ಟು ವರ್ಷ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ, ನಾನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಪ್ಪಿ? ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್, ಮರಿದೆ ನಿಮ್ಮ ಅಂದಾಜು ಮೇಲೆ ಎಷ್ಟು ನಿಮ್ಗೆ ಅನ್ಸುತ್ತೋ ಅಷ್ಟು. ಮೊದಲು ಶಾಂಪನ್ನು ಚೆನ್ನಾಗಿ ಕಿವುಚ್ಕೊಂಡು ನೀರಲ್ಲಿ ಒಂದು ವೇಸ್ಟ್ ಬಟ್ಟೆ ಅಲ್ಲ, ಅದು ಗಾಡಿ ಒರ್ಸೋಕ್ಕೆ ಅದೇನೋ ಬಟ್ಟೆ ತಂದಿಕೊಂಡಿದ್ದೆ ಫ್ರೆಂಡ್ಸ್. ಆ ಬಟ್ಟೆಲಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದೆಲ್ಲ ತೊಳಕ್ ಬರ್ತಿದೆ, ಪಾತ್ರೆ ಯಾಕೆ ತೊಳಕ್ ಬರಲ್ಲಪ್ಪಿ? ಹಿಂಗೆ ಪಾತ್ರೆ ತೊಳೆಯೋದು. ಹ್ಞೂ ಬತ್ತೈತೆ. ನಾನೇನಾರ ಬಿಟ್ಟರೆ ಹೇಳಿಲ್ಲ, ಬ್ಲಾಕ್ ಗಾಡಿ ವೈಟ್ ಗಾಡಿ ಆಗ್ಬಿಡ್ತೈತೆ, ಹಂಗೆ ತೊಳಿತಿ. ವಿಡಿಯೋ ನೋಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲರೂ ಗಾಡಿ ತಗೊಬಂದು ನಿಲ್ಲಿಸ್ಬೇಕಿಲ್ಲಿ. ನಮ್ಮದು ತೊಳ್ಕೊಡಿ. ಅಲ್ಟಿಮೇಟ್ ಟೇಸ್ಟು ಫ್ರೆಂಡ್ಸ್. ಆಗಲೇ ಹೇಳೋದಲ್ಲ, ಕಡಲೆ ಬೀಜ ಯಾಕೆ ಕುಕ್ಕರ್ಲ್ಲಿ ಹಾಕಿಲ್ಲ ಅಂದರೆ ಸ್ವಲ್ಪ ಕುಕ್ಕರ್ ಪ್ರಾಬ್ಲಮ್ ಐತೆ. ಮತ್ತು ಈ ಥರ ನೀರು ಐಟಮ್ ಬೇಯಿಸೋಕೆ ಹಾಕಿದ್ರು ನೀರೆಲ್ಲ ಆಚೆ ಬಂದ್ಬಿಡ್ತೈತೆ. ಅದಕ್ಕೆ ಹೊಸ ಕುಕ್ಕರ್ ತಗೊಂಡ್ಮೇಲೆ ಬೇಯಿಸ್ತೀನಿ. ನಮ್ಮ ನೀರಲ್ಲಿಂದ ಬರೀ ಹೊಗೆನೇ ಬರ್ತೈತಪ್ಪಿ. ನಿಮ್ಮನೆ ಗಂಡು ಮಕ್ಳು ಹಿಂಗೇನಾ ಫ್ರೆಂಡ್ಸ್? ಗಾಡಿ ನಾ ಕಟ್ಕೊಂಡಿರೋ ಹೆಂಡ್ತಿನ ನೋಡ್ಕೊಳ್ಳಲ್ಲ, ಹಂಗೆ ನೋಡ್ಕೋತಾರ? ನಮ್ಮನೆ ಹಿಂಗೆ ಫ್ರೆಂಡ್ಸ್ ಯಾವಾಗಲೂ. ಅದಕ್ಕೆ ನನಗೆ ಆ ಗಾಡಿ ಕಂಡ್ರೆ ಆಗಲ್ಲ. ನನಗೆ ಆ ಗಾಡಿ ಜಾಗದಲ್ಲಿ ಯಾವುದೋ ಹುಡುಗಿರೋ ಥರ ನನಗೆ ಇಮ್ಯಾಜಿನೇಷನ್ ಬರ್ತೈತೆ. ಹಾಂ, ಗಾಡಿ ಇಲ್ಲದೆ ಇದ್ದ ಟೈಮಲ್ಲಿ ಫ್ರೆಂಡ್ಸ್ ಗಾಡಿಗೆ 1000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ವಿ. ಇವಾಗ ಅದೇ ಟೈಮ್ಗೆ ಹುಷಾರು ತಪ್ತಾ. ಅದೇ ಆಟೋಗೆ ಬೆಂಗಳೂರಿಗೆ ಇಲ್ಲಿಂದ 3000 ತಾನೆ ಆಟೋಗೆ. 3000 ಫ್ರೆಂಡ್ಸ್. ಪೆಟ್ರೋಲ್ ಹಾಕ್ಸ್ಕೊಂಡ್ರೆ 300 ರೂಪಾಯಿಗೆ ಹೋಗ್ಬೋದು. ಶಿವೂರಿಗೆ 2000, 2-2.5 ಖರ್ಚು ಮಾಡಿ ಆಮೇಲೆ ಗಾಡಿ ತಗೋಬೇಕಂತ ಫೈನಲಿ ಫಿಕ್ಸ್ ಆಗಿ ಶಿವ ತಗೊಂಡು. ಒಂದು ಮನೇಲಿ ಒಂದು ಗಾಡಿ ಇರಲೇಬೇಕು ಫ್ರೆಂಡ್ಸ್. ಶೋಕಿ ಮಾಡೋಕ್ಕಲ್ಲ, ಕಷ್ಟ ಸುಖ ಬೇಕಾಗ್ತೈತೆ. ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ಬೇಕು, ಏನೋ ಒಂದು ಹೆಚ್ಚು ಕಡಿಮೆ ಆಗ್ತೈತೆ ಅಂತ ಟೈಮಲ್ಲಿ. ಗಾಡ್ 5:15 ಏನಪ್ಪಿ ವಾತಾವರಣ ಹಿಂಗಾಗ್ಬಿಡ್ತು. ನಂದು ಸ್ವೆಟರ್ ಕೊಡಪ್ಪಿ. ಛೇ, where are you going? ಎಲ್ಲಿಗೆ ಹೋಗ್ತಿದ್ದೀರಿ? ತೆಂಗಿನಕಾಯಿ ಬೀಳ್ತಿದ್ ಬಾರಪ್ಪಿ. 5:15 ಫ್ರೆಂಡ್ಸ್. ಈಗ ಪಾತ್ರೆ ತೊಳ್ಕೊಳ್ಳೋಣ ಅಷ್ಟರಲ್ಲಿ ಮಳೆ ಹಿಡ್ಕೊಂತೈತೆ. ಪರವಾಗಿಲ್ಲ, ಎಷ್ಟೊತ್ತಾದ್ರೂ ಪಾತ್ರೆ ತೊಳಿತೀನಿ ಫ್ರೆಂಡ್ಸ್. ನೀರು ಬೆಚ್ಚಗೆ ಕಾಯ್ದೈತಾ ಸಾಕು. 1 hour later. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 6:30. ಇನ್ನೂ ಸ್ವಲ್ಪ ಬೆಳಕೈತೆ. ನನ್ನ ಪೂರ್ವಜನ್ಮದ ಪುಣ್ಯ. ನೀರೊಲೆ ಹಾರೋಗೈತೆ, ಚಳಿ ಇನ್ನೂ ಜಾಸ್ತಿ ಆಗೈತೆ, ಮಳೆ ಬಂದು ನಿಂತೈತೆ, ಹೆಂಗೆಂಗೋ ಆಗೈತೆ ವಾತಾವರಣ. ಪಾತ್ರೆಗಳು ಬಿದ್ದೈತೆ. ಬೇರೆ ದಿನ ಆಗಿದ್ರೆ ನಾನು ತೊಳಿತಾನೆ ಇರಲಿಲ್ಲ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ತೊಳ್ಕೊಂಡ್ರೆ ಆಯ್ತು ಅಂತ ಬಿಟ್ಬಿಡ್ತಾ ಇದೆ. ಆದ್ರೆ ನಾಳೆ ಊರಿಗೆ ಹೋಗ್ಬೇಕು. ಶಿವ ಬ್ಲಾಕ್ ಮೇಲ್ ಮಾಡ್ತೈತೆ, ನೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಬಿಟ್ಬಿಟ್ಟು ಹೋಗ್ತೀನಿ ಅಂತ. ಹಂಗಾಗಿ ಏನೋ ಅವರು ನಾವು ಪ್ಯಾಲೇಸ್ ಅನ್ಕೊಬಿಟ್ಟಿದೆ ಏನು ಫ್ರೆಂಡ್ಸ್. ನಾವೇನು ಕುಣಿತಾ ಇದೀವ ನಿಮ್ಮೂರು ತೋರಿಸಿ ಅಂತ. ಆದ್ರೂ ನನಗೊಂದು ಸ್ವಲ್ಪ ಚೇಂಜಸ್ ಬೇಕು ಫ್ರೆಂಡ್ಸ್. ಮೈಂಡ್ ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಅನಿಸ್ತೈತೆ. ನಿಮ್ಗೋಸ್ಕರ ಆದ್ರೂ ನೀವೇ ತುಂಬಾ ಜನ ಕೇಳ್ತಿದ್ದೀರಲ್ಲ, ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತು, ನಮ್ಮನೆ ಊರು ಎಲ್ಲ ನೋಡಿದಿರ. ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ನೀವೆಲ್ಲರೂ ಕೇಳ್ತಿದ್ರಲ್ಲ, ಮನೆ ತೋರಿಸಿ, ಊರು ತೋರಿಸಿ, ಶಿವಕುಮಾರ್ ಅಪ್ಪ ಅಮ್ಮನ್ ತೋರಿಸಿ ಅಂತ. ಅದಕ್ಕೆ ನಿಮಗೋಸ್ಕರ ಈ ಚಳಿನಲ್ಲಿ ಗಡಗಡ ನಡ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ನಮ್ಮನೆ ನಾನು ಪಾತ್ರೆ ತೊಳ್ಕೊಳಕ್ಕೂ ನಿಮ್ಮ ಮೇಲೆ ಆಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕುಮಾರ್ ಕಮಿಂಗು ಅಪ್ಪಿ ಬಾಯಿಲಿ ಬೀಗ ಅಲ್ಲಪ್ಪಿ. ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಪಾತ್ರೆ ತೊಳಿತೀನಿ, ನೀನು ಉಜ್ಕೊಡು, ನಾನು ತೊಳಿತೀನಿ. ಓವರ್ ಆಕ್ಟಿಂಗ್ ಮಾಡಬೇಡ ಬಾಪಿ. ಮಾಡ್ಬಿಟ್ಟು ತೊಳ್ಕೊಳ್ಳೆ ಮತ್ತೆ ತೊಳ್ಕೊಳ್ಳೆ ಅಂದೆ ಕೇಳ್ದ. ಚಳಿ ಅಪ್ಪಿ, ಚಳಿ ಮಧ್ಯಾಹ್ನ ಚಳಿಯೇ. ಹ್ಞೂ
ಬೆಳಗ್ಗೆಯಿಂದ ವಾತಾವರಣ ಹಿಂಗೆ ಇತ್ತು ತಾನೇ ಅಪ್ಪಿ. ನಿಮ್ಮ ಅವನ ಮೇಲೆ ಆಣೆ ಹಾಕ್ಬಿಡಪ್ಪಿ. ಇವಾಗ ಬ್ರಷ್ ಜೋಚ್ಕೊಂಡ್ ಮಲಗಿಲ್ಲ ನೀನ್ ಬೆಳಗ್ಗೆಯಿಂದ. ಸರಿಯಪ್ಪ, ಇವಾಗ ಹನಿ ಹಾಕ್ತಾ ಆಯ್ತು. ಅವಾಗ ಚಳಿ ಜಾಸ್ತಿ ಆಯ್ತು, ಅವಾಗ ಕಮ್ಮಿ ಇರಲ್ಲ. ನಿನ್ನ ಇದು ಬೆಳಗ್ಗೆ ತರ್ಕೊಂಡು ನಿಂದಿತ್ತು. ಓ ಮೈ ಗಾಡ್, ಏನು ಮಾಡ್ತಾರ ವಾವ್, ಬೆಚ್ಚಗೈತೆ ನೀರು. ಬನ್ನಿ ಫ್ರೆಂಡ್ಸ್, ಆ ನೀರು ಬೆರೆಸ್ಕೊಂಡು ಪಾತ್ರೆ ತೊಳಿವಾ. ಇನ್ನು ಸೌಂಡ್ ಜೋರ ಕೊಡು ಚೆನ್ನಾಗಿ ನೆಕ್ಕೊಟ್ಟೋಗ್ಲಿ. ಜೋರ ಕೊಡ್ಬಿ. ಅಮ್ಮ ಹೆಂಗಾರ ಇರ್ಲಿ, ಕಂಡಾರ ಹೆಣ್ಮಕ್ಳನ್ನ ಯಾಕಪ್ಪಿ ನೋಡ್ತೀವಿ ದೂರ ಕುಟ್ಕೊಂಡ. ಸರಿ, ಈಗ ಅಡ್ಗೆಗೆ ಏನ್ ಮಾಡ್ಲಿ? ಚಪಾತಿ. ಬೆಳಗ್ಗೆ ಮಧ್ಯಾಹ್ನ ತಿಂದು ಬೋರ್ ಆಗಿಲ್ವೇನಪ್ಪಿ? ಬೋರ್ ಆಗ ನೀನ್ ಮಾಡೋ ಊಟನ ಯಾವತ್ತು ಬೋರ್ ಆಗಲ್ಲ ಅನ್ಸ್ತದ. ಮೆಟ್ಲು ಹತ್ತಿಸ್ತಾ ಇದೆ ಫ್ರೆಂಡ್ಸ್. ಹಂಗೆ ಶಿವ ಮ್ಯಾಲ್ಕ್ ಹೋಗ್ಬಿಟ್ಟು ಆಮೇಲೆ ಡಮಾರ ಅಂತ ಬಿಡ್ಸಕ್ಕೆ. ಅಪ್ಪ ಮುದ್ದೆ ಮಾಡ್ತೀನಿ ಈಗ. ಮುಟ್ಟೆ ಒಂದೆರಡು 4-3 ತಗೋಬತ್ತೀರಾ? ಅಂದ್ರೆ ಆರೋಗ್ಯಕ್ಕೆ ಪ್ರೋಟೀನ್ ಬೇಕು ಫ್ರೆಂಡ್ಸ್. ಮೊಟ್ಟೆಲ್ ಪ್ರೋಟೀನ್ ಇದೆ. ತರಕಾರಿ ತಿನ್ವಿ ಬೆಳಗ್ಗೆ, ಅದ್ರ ಸ್ವಲ್ಪ ಪ್ರೋಟೀನ್ ಸಿಕ್ಕೈತೆ. ಮೊಟ್ಟೆನೂ ತಿನ್ಬೇಕು ತಾನೆ, ಪ್ರೋಟೀನ್ ಜಾಸ್ತಿ ಬೇಕು ಅಂದ್ರೆ. ಸರಿ ಹೇಳಪ್ಪ, ಹೆಸರ್ನು. ಸರಿ ಬನ್ನಿ ಫ್ರೆಂಡ್ಸ್. ಏನೋ ಸ್ಮೆಲ್ ಬತ್ತೈತಲ್ಲ ಅನ್ಕೊಂಡ್ರೆ ಹಾಲು ಉಕ್ತೈತೆ. ನಂದೆಂತ ನಾಯಿ ಮುಗಿರ್ಬೇಕು ಫ್ರೆಂಡ್ಸ್, ಸ್ಮೆಲ್ಲಲ್ಲೇ ಕಂಡಿಡಿತೀನಿ. ಸದ್ಯ ಚೆಲ್ಲಿಲ್ಲ, ಜಸ್ಟ್ ಮಿಸ್ಡ್. ಓಕೆ, ಮುದ್ದಾಗಿಡ್ಲಾ? ಉಪ್ಸಾರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಸ್, ಬೆಂಡೆಕಾಯಿ ಇರ್ಲಿ. ಬೆಂಡೆಕಾಯಿ ಇದ್ರೆ ಏನಾಗುತ್ತೆ? ಓಹೋ, ಈಗ ಬೆಂಡೆಕಾಯಿ ಫ್ರೈ ಮಾಡಿಸೋ ಸ್ಕೆಚ್ಚು. ನಿಮ್ಮ ಸ್ಕೆಚ್ ಸ್ಕಿಮ್ಗೆಲ್ಲ ನಾವು ಬಗ್ಗಲ್ಲ. ಯಾಕಂದ್ರೆ ನಾವು ನಾಳೆ ಊರಿಗೆ ಹೋಗೋ ಮೂಡಲ್ಲಿ ಇದೀವಿ. ಜಾಸ್ತಿ ಅಡಿಗೆ ಮಾಡ್ಕೋಬಾರ್ದು ಫ್ರೆಂಡ್ಸ್. ಒನ್ ಟೈಮ್ ಆಗಷ್ಟು ಮಾತ್ರ ಅಡಿಗೆ ಮಾಡ್ಕೊಂಡು ತಿಂದು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಫ್ರೆಶ್ ಆಗಿ ಉಪ್ಸಾರು ಖಾರ ರುಬ್ಬಿ ಮುದ್ದೆ ಮಾಡ್ತೀನಿ, ಊಟ ಮಾಡೋ ಸ್ಟೆಪ್ಪಿ. ಥ್ಯಾಂಕ್ ಯು. ಮುದ್ದೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಮೊಟ್ಟೆ ತಗೋ ಬನ್ನಿ ಗಂಡಪ್ಪ ಪ್ಲೀಸ್. ಆಶೀರ್ವಾದ ಎಲ್ಲ ತಗೋಬೇಡ, ಹೋಗ್ಬಿಟ್ಪ ಒಳ್ಳೇದಾಗ್ಲಿ. ಏನು ಮುಖದಲ್ಲಿ ಎಕ್ಸ್ಟ್ರಾ ಕಳೆ ಬಂದಿದೆ, ನಾಳೆ ನಿಮ್ ತವ್ರ ಮನೆಗೆ ಹೋಗ್ತೀಯ ಅಂತ. ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ನನ್ನ ಬಗ್ಗೆ ಏನು ಹೇಳ್ಬೇಡ ಆಯ್ತಾ? ಸರಿ ಹೋಗ್ಬಿಟ್ ಪಪ್ಪ. ಈರುಳ್ಳಿ ಇಲ್ವಲ್ಲ ಮೊಟ್ಟೆಗೆ ಬರೀ ಬೇಯಿಸ್ಕೊಳ್ವಾ? ನೋ, ಈರುಳ್ಳಿ ಸರಿ. ನಿಮ್ ಕನಕಪುರದಲ್ಲಿ ಇಲ್ಲ ಕಣಪಿ, ನೋಡು. ಸೊ ಇದನ್ನ ಅದಕ್ಕೆ ನಾನೇನೋ ಒಂದ್ ಮಾಡ್ತೀನಿ. ಓ ನೋಡಿ ಫ್ರೆಂಡ್ಸ್, ಇಷ್ಟು ಚಿಕ್ಕ ಕುಟುಂಬದಲ್ಲಿ ಎಷ್ಟೆಲ್ಲ ಇಕ್ಕಟ್ಟಾಗಿ ಜೋಡಿಸಿಟ್ಟಿದ್ದೀನಿ ಅಂದ್ರೆ ಅದೆಲ್ಲ ನಮ್ಮ ಕಾಯಿನೋ ಕರೆಕ್ಟು ಕೊಡಪ್ಪಿ ಫ್ರೆಂಡ್ಸ್. ಜಾಗ ಬಿಡು, ಇದು ಕುತ್ಕೊಂಡು ಮಾತಾಡೋಂತ ವಿಷಯ ಫ್ರೆಂಡ್ಸ್. ನೋಡಿ, ಸಾರಿ ಫ್ರೆಂಡ್ಸ್, ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಫೋಟೋನು ಹಾಕ್ತೀನಿ ನೋಡಿ. ಇದು ಯಾವ ಕಾಯಿನ ಅಂತ ನಂಗೆ ಅರ್ಥ ಆಗ್ತಿಲ್ಲ, ಯಾವ ದೇಶದ ಕಾಯಿನ ಅಂತ. ನಮ್ಮ ಮನೆಗೆ ಹೆಂಗ್ ಬಂತು ಅಂತಾನು ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ಇದು ನಮ್ಮನೆಗೆ ಬರೋ ಕಾರಣ ಶಿವನೇನೆ. ಯಾವತ್ತೋ ತಂದಿಕ್ಕಿರ್ತೈತೆ, ಮರ್ತೋಗಿರ್ತೈತೆ. ಮತ್ತೆ 2 ಕಡೆ ತೋರಿಸ್ತಾ ಇದ್ದೀನಿ. ಇದು ಯಾವ ದೇಶ ಅಂತ ಹಾಕೈತಂದ್ರೆ ಯಾವ್ದೋ ಒಂದು ವಿಚಿತ್ರ ಲ್ಯಾಂಗ್ವೇಜ್ ಐತೆ. ಯುನೈಟೆಡ್ ಅರಬ್ ಎಮಿರೇಟಿಸ್ ಅರಬ್ ದೇಶದ ಅಂತ ಅನ್ಕೊಳ್ತೀನಿ. ಈ ಕಾಯಿನಿನ ಬೆಲೆ ಎಷ್ಟು ಹೇಳಿ? ಕೋಟ್ಯಾಂತರ ರೂಪಾಯಿ ಆದ್ರೆ ನಾವು ಸೇಲ್ ಮಾಡುವ, ನಾವು ಕೋಟ್ಯಾಧೀಶ್ವರ ಆಗುವ. ಮಾತಾಡೋಲ್ಲ ಫ್ರೆಂಡ್ಸ್, ನಾನೊಂದ್ ಸ್ವಲ್ಪ ತದಲಿಸ್ತೀನಿ. ಈ ಕಾಯಿನ ಬೆಲೆ ಅಟ್ಲೀಸ್ಟ್ 1-2 ಲಕ್ಷ ಇದ್ರೂ ನನಗೆ ತುಂಬಾ ಉಪಯೋಗ ಆಗುತ್ತೆ. ಈ ಕಾಯಿನು ನೆನ್ನೆ ಸಿಕ್ತು ನಮ್ಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ, ಅವಾಗಿಂದ ಹುಷಾರಾಗಿ ಎತ್ತಿಟ್ಟಿದೀನಿ. ಬೈ ಚಾನ್ಸ್ ಇದಕ್ಕೆ 1-2 ಲಕ್ಷ ಆದ್ರೆ ನಮ್ಗೆ ದುಡ್ಡು ಬಂದ್ರೆ ಈ ತರ ಎಲ್ಲ ದುರಾಸೆ ಯೋಚನೆ ಮಾಡ್ಕೊಂಡು ಎತ್ತಿಟ್ಟಿದೀನಿ ಫ್ರೆಂಡ್ಸ್. ಹೇಳಕ್ಕಾಗಲ್ಲ ಫ್ರೆಂಡ್ಸ್, ಲಕ್ ಹೆಂಗಾದ್ರು ಚೇಂಜ್ ಆಗ್ಬೋದಲ್ಲ, ಅದಕ್ಕೋಸ್ಕರ. ಈ ಕಾಯಿನ ಬೆಲೆ ಎಷ್ಟು? ಯಾರಾದ್ರೂ ಹರಾಬಿಂದ ನೋಡ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇದು ಕಪ್ ಐತೆ ಹಿಂದೆಗಡೆ, ಇದು ಟೀ ಕಪ್ಪು ತರ. ಇದು ಏನಂತ ಗೊತ್ತಾಗ್ತಿಲ್ಲ.
ಪ್ಲೀಸ್ ಇದ್ರ ಮೇಲೆ ಒಂದ್ ನಂಬರ್ ಆದ್ರೂ ಇದ್ದಿದ್ರೆ ಇದು ಎಷ್ಟು ರೂಪಾಯಿ ಅಂತ ನಾನೇ ತಿಳ್ಕೊತಾ ಇದ್ದೆ. ಒಂದ್ ನಂಬರ್ ಸಹ ಇಲ್ಲ. ಅದಕ್ಕೆ ಫ್ರೆಂಡ್ಸ್ ನೀವು ನನಗೆ ಸಹಾಯ ಮಾಡಿ, ಇದರಿಂದ ಲಕ್ಷ ಲಕ್ಷ ಕೋಟಿ ಕೋಟಿ ಬರ್ಬೋದು, ಹೇಳಕ್ಕಾಗಲ್ಲ ಪ್ಲೀಸ್. ಓಕೆ ಫ್ರೆಂಡ್ಸ್, ಉಪ್ಸಾರ ಖಾರ ತಂಗ್ಳು ಉಪ್ಸಾರ ಖಾರ ಅಂದ್ರೆ ಶಿವ ಗುರ್ರ ಅಂತೈತೆ ಫ್ರೆಂಡ್ಸ್, ಬೇಡ ಹಂಗಿಂಗೆ ಅಂತ. ಬರೀ ನಾವು 1-2 ಸ್ಪೂನ್ ಖಾರ ತಿನ್ನೋದಕ್ಕೆ ಮತ್ತೆ ಅಷ್ಟೊಂದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅವೆಲ್ಲ ಯಾಕೆ ವೇಸ್ಟ್ ಮಾಡ್ಬೇಕು ಉಪ್ಸಾರ ಖಾರ ರುಬ್ಬಿ ಅಂತ. 2 ದಿನದ ಹಿಂದೊಂದು ಉಪ್ಸಾರ ಮಾಡಿದ್ನಲ್ಲ ಹಾಲಕ್ ಉಪ್ಸಾರ ಖಾರ ಏನಾಗಲ್ಲ ಫ್ರೆಂಡ್ಸ್. ಹಸಿ ಮೆಣಸಿನಕಾಯಿ ಉಪ್ಸಾರ ಮಾತ್ರ ಸ್ಟಾಕ್ ಇಟ್ಕೊಂಡು ತಿನ್ಬಾರ್ದು, ಒಣಮೆಣಸಿನಕಾಯಿ ಉಪ್ಸಾರ ಖಾರ ಇಟ್ಕೊಂಡು ತಿನ್ಬೋದು. ಅದಕ್ಕೆ ಮುದ್ದೆ ತಿರುಗ್ಬಿಟ್ಟು ಮೊಟ್ಟೆ ಬೇಯಿಸ್ಕೊಡ್ತೀನಿ, ಆರಾಮಾಗಿ ತಿನ್ಬೋದು. ಒಂದ್ ಸ್ವಲ್ಪ ಕಾಳು ಹುರ್ಕೊಡ್ತೀನಿ, ಕಾಳು ತಿನ್ಬೇಕು ಸ್ವಲ್ಪ ಜೊತೆಗೆ. ಅದಕ್ಕೆ ಈ ಕಾಯಿನ ಬಗ್ಗೆ ಮರಿಬೇಡಿ ಫ್ರೆಂಡ್ಸ್. ಹರಪ್ ಫ್ರೆಂಡ್ಸ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಪ್ಲೀಸ್. ಇದು ತುಂಬಾ ಎಮರ್ಜೆನ್ಸಿ, ಇದ್ರ ಬಗ್ಗೆ ಯಾರಾದ್ರೂ ಕಾಮೆಂಟ್ ಮಾಡಿ. ವಾಟ್ ಪಾ ಅವ್ನು ನಮ್ ಟಾಮ್ ಮಾತ್ರನಾ, ನಿನ್ ಟಾಮು ಅಲ್ಲ? ನೋಡು ನಿನ್ ಬಾಲ ಅವನೇ ಆಗಿದ್ದಾನೆ. ಬೆಳಗ್ಗೆ ಕೊಂದಾಕಣ ಹಾಲು ಹಾಕ್ಬೇಕಲ್ಲ ಆಮೇಲೆ. ಟಾಮು ನಿನ್ ಫೇವ್ರೆಟ್ ಬಿಸ್ಕೆಟ್. ಅವ್ನಿಗೆ ಏನ್ ಟೆನ್ಷನ್ ಅಂದ್ರೆ ಬಿಸ್ಕೆಟ್ ನಾನೇ ತಿನ್ಕೊಬಿಡ್ತೀನಿ ಅಂತ ಒದ್ದಾಡ್ತವನೆ. ನಾನು ತಿನ್ನಲ್ಲ, ಸುಮ್ನೆರಪ್ಪ. ತಗೋ ತಿನ್ನು. ಅವನ ಫೇವ್ರೆಟ್ ಪಾರ್ಲಜಿ ಫ್ರೆಂಡ್ಸ್, ಪಾರ್ಲಜಿ 90s ಕಿಡ್ಸ್ ಫೇವ್ರೆಟ್, ಇವಾಗ ಇವನ್ ಫೇವ್ರೆಟ್. ನಾನು ಮೊಟ್ಟೆ ಬಾಯ್ಲ್ಡ್ ಮಾಡೋಣ ಅಂತಿದ್ದೆ, ನೀನು ಫ್ರೈಡ್ ಮಾಡೋ ಅಂತೀಯ. ಹೆಂಗಪ್ಪಿ ಕತೆ? ಓಕೆ, ಈರುಳ್ಳಿ ಕಟ್ ಮಾಡ್ಕೊಡ್ತೀಯಾ? ಬೇಕೇ ಬೇಕಾ? ಒಣಮೆಣಸಿನ್ಕಾಯಿ ಹಾಕಿ ಮೊಟ್ಟೆ ಫ್ರೈ ಮಾಡ್ಬೋದಪ್ಪಿ. ಆನಿಯನ್ ಕಟ್ ಮಾಡ್ಕೊಡ್ತೀಯಾ? ಆಹಾ ಬಿಲ್ಡಪ್ ರಾಜಾ. ಬರೋ ಜನ್ಮಕ್ಕೂ ನಾನು ಹೆಂಡತಿಯಾಗ ಬೇಕಾದ್ರೆ ಈರುಳ್ಳಿ ಕಟ್ ಮಾಡು, ಬೇಡ ಅಂದ್ರೆ ಕಟ್ ಮಾಡ್ಬೇಡ ಅಷ್ಟೇಪ್ಪ. ಇದು ಒಳ್ಳೆ ಆಫರ್ ನಿನ್ಗೆ, ಯೋಚನೆ ಮಾಡು. ಬರೋ ಜನಕ್ಕೆ ನದಿ ಆಗ್ಬಿಡ್ತೀನಿ. ನದಿ ಸಾಗರ ಹಿಂಗೆ ಅನ್ನಿಸ್ತಪ್ಪಿ ನಿನ್ಗೆ? ಬರೋ ಜನ್ಮಕ್ಕೆ ನದಿ ಆಗಿ ಹುಟ್ಟಬೇಕು ಅಂತ? ಹಂಗಾರೆ ಈಗಿರೋ ನದಿ ಒಂದನ್ನ ಡಮರ್ ಮಾಡ್ಬಿಟ್ಟು ನೀನ್ ಹುಟ್ಟಬೇಕು ಅಂತಿದ್ಯಾ ಜಾಗದಲ್ಲಿ? ಜನಕ್ಕೆಲ್ಲ ನೀರು ಕೊಡ್ತೀನಿ. ಇದಕ್ಕೆ ಫ್ರೆಂಡ್ಸ್, ಬರೋ ಜನ್ಮಕ್ಕೆ ನದಿ ಆಗಿ ಹುಟ್ಟೈತಂತೆ, ಜನಕ್ಕೆಲ್ಲ ನೀರ್ ಕೊಡ್ತೈತಂತೆ. ಅದೇ ಜನ್ಮದಲ್ಲೇ ಈಡೇರಿಸ್ಕೊ. 1-2 ಟ್ಯಾಂಕ್ ಬರಗಾಲದಲ್ಲಿರೋ ಜಾಗಕ್ಕೆ ಹೋಗ್ಬಿಟ್ಟು 2 ಟ್ಯಾಂಕ್ ನೀರ್ ಬಿಟ್ಬಿಡು ಅವ್ರವ್ರಿಗೆ. ಕರ್ಬೇವು ಕೊತ್ತಂಬರಿ ಒಂದ್ ಸ್ವಲ್ಪ ಐತೆ, ಎಲ್ಲ ಹಾಕ್ಬಿಡೋಣ. ನಾವು ಫ್ರೆಶ್ ಆಗಿ ತಗೊಬರೋಣ. ಜಾಮ್ ಜೂಮ್ ಅಂತ ರೆಡಿ ಆಗ್ತಾ ಇದೀನಿ ಊರಿಗೆ ಹೋಗಕ್ಕೆ. ನೋಡ್ಬೇಕು ಫ್ರೆಂಡ್ಸ್, ನಾಳೆ ಅಲ್ಲಿ ವಾತಾವರಣ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ. ಸರ 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 ಡೈಲಿ ಅಡಿಗೆ ಮಾಡಪ್ಪ, ಈರುಳ್ಳಿ ಕಟ್ ಮಾಡಕ್ ಕಲ್ತ್ಬಿಡ್ತೀಯಾ? ಹಂಗಲ್ಲ, ಅಷ್ಟಕ್ಕೆ. ಹಂಗಾರೆ ಚೈನೀಸ್ ಹೋಗಿ ಟ್ರೈನಿಂಗ್ ತಗೋಬಾ, ಚೈನಾಗ ಹೋಗಿ. ಓ ಸುಂದ್ರಪ್ಪನ್ ತರ ಕಟ್ ಮಾಡ್ತಾ ಇದೀಯಾ ಸ್ಲೋ ಮೋಷನ್ ಅಲ್ಲಿ. ಅದನ್ನ ಸ್ವಲ್ಪ ಫಾಸ್ಟ್ ಮೋಷನ್ ಮಾಡ್ಕೋ ಅಷ್ಟೇ. ಅದಕ್ಕೆ ಚಾಕುನು ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮನೆ ಚಾಕುಲ್ ಯಾರ ಕಳ್ರು ಬಂದ್ರು ತಿವಿದ್ರು ಸಾಯಲ್ರು. ಫ್ರೆಂಡ್ಸ್, ನಾವೀಗ ಮೊಟ್ಟೆ ಫ್ರೈ ಮಾಡ್ಕೊಳ್ಳುವ. ಸೂಪರ್ ಟೇಸ್ಟ್ ಆಗಿರುತ್ತೆ. ಶಿವಕುಮಾರ್ ಅವರು ಟಿವಿ ನೋಡ್ಬೇಕಂತ ಈಗ. ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಹುರುಳಿಕಾಳು ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹುರುಳಿಕಾಳು, ಹೆಸರು ಕಾಳು, ಅವರೆಕಾಳು, ಕಡಲೆಕಾಳು ಏನು ಬೇಕಾದ್ರೂ ಹುರ್ಕೋಬೋದು. ಚೆನ್ನಾಗಿ ಹುರ್ಕೊಂಡು 1 ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು. ಹಾಲಾದರೂ ಹಾಕ್ಕೊಂಡು ಮಾಡ್ಕೋಬೋದು. ಸಲ ಶೇರ್ ಮಾಡ್ಕೊಂಡಿದ್ದೆಲ್ಲ ಹಾಲು ಹಾಕಿ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿನೂ ಬೇಯಿಸ್ಕೋಬೇಕು. 1-2 ನಿಮಿಷ ಕುದಿಸ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಕಾಳು ಚೆನ್ನಾಗಿ ನೆಂದರೆ ಚೆನ್ನಾಗಿರಲ್ಲ. ಇದು ಉಪ್ಸಾರು ಮಾಡ್ಕೊಳ್ಳೋ ರೀತಿ, ಅಂದರೆ ಕಾಳು ಹುರ್ಕೊಂಡು ಮಾಡ್ಕೊಳ್ಳೋ ರೀತಿ. ಅದನ್ನು ಸೈಡ್ಗೆ ಇಟ್ಕೊಂಡು ಉಪ್ಸಾರು ಕಾಳು ಆಲ್ರೆಡಿ ಇದೆಯಲ್ಲ, ಈಗ ಮೊಟ್ಟೆ ಹುರ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹುರ್ಕೊಳ್ಳೋಕೆ ಆದಷ್ಟು ಹಸಿಮೆಣಸಿನಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಣಮೆಣಸಿನಕಾಯಲ್ಲೂ ಹುರ್ಕೋಬೋದು ಅಂದ್ಬಿಟ್ಟು ಈರುಳ್ಳಿ, ಒಣಮೆಣಸಿನಕಾಯಿ, ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಏನಾದರೂ ಸೊಪ್ಪು ಬೇಕಾದ್ರೆ ಹಾಕೋಬೋದು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಈ ಥರ. ಆಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಸಿಂಪಲ್ ಫ್ರೆಂಡ್ಸ್, ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮೊಟ್ಟೆನಲ್ಲಿ ನಾನು ಸಾಂಬಾರು ಅದು ಇದು ಏನಾದರೂ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಆದರೂ ಉಪ್ಸಾರು ಅಂದರೆ ಉಪ್ಸಾರೇ ಅಲ್ಲ ಫ್ರೆಂಡ್ಸ್, ಒಂದು ಎಮೋಷನ್. ಅದು ತಿನ್ನಲೇಬೇಕು ಅಂದರೆ ತಿನ್ನಲೇಬೇಕು. ಅದಕ್ಕೋಸ್ಕರ ಈ ಥರ ಮೊಟ್ಟೆ ಫ್ರೈ ಮಾಡ್ಕೊಂಡು ಉಪ್ಸಾರಿಗೆ ಸೂಪರಾಗಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ 1 ಸ್ಪೂನ್ ಮೆಣಸು ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಟೇಸ್ಟಿ ಮೊಟ್ಟೆ ಫ್ರೈ. ಕೊತ್ತಂಬರಿ ಸೊಪ್ಪು ಬಾಕಿ ಇದೆ, ಅದನ್ನು ಲಾಸ್ಟಲ್ಲಿ ಹಾಕ್ಕೊಬಿಟ್ರೆ ಮೊಟ್ಟೆ ಫ್ರೈ ರೆಡಿ ಅಂತಾನೆ. ಇಷ್ಟೇ ಸಿಂಪಲ್ ಐಟಮ್ಸಲ್ಲೂ ಮಾಡ್ಕೋಬೋದು. ಇದೇ ಬೇಕು ಅಂತ ಏನಿಲ್ಲ, ಅಲ್ಲ ಇದೇ ಬೇಕು ಅದೇ ಬೇಕು ಅಂತ ಇಲ್ಲ. ಉಪ್ಸಾರು, ಮುದ್ದೆ, ಹುರುಳಿಕಾಳು, ನಿಂಬೆಹಣ್ಣು, ಮೊಟ್ಟೆ ರೆಡಿ ಫ್ರೆಂಡ್ಸ್. ತಿನ್ನಪ್ಪ. ಮೊಟ್ಟೆ ಹೆಂಗಿರೋ ಟೇಸ್ಟ್ ಇರ್ತೈತೆ. ಈ ಥರ ಹಳ್ಳಿ ಕಡೆ ಮಾಡ್ಕೋತಾರೆ ಫ್ರೆಂಡ್ಸ್. ಉಪ್ಸಾರು ಖಾರ ರುಬ್ಬಿಕೊಬಿಟ್ರೆ 1 ವಾರ ಬೇಕಾದ್ರೆ ಕಾಳು ಹುರ್ಕೊಂಡು ಅದೇ ತಿನ್ನೋದು.
ಫ್ರೆಂಡ್. ಖಾರನ ಜಾಸ್ತಿ ಫ್ರೆಂಡ್? ಇಲ್ಲಪ್ಪ ಫ್ರೆಂಡ್. ಉಪ್ಪೇಕೆ? ಬೇಡ. ನಿಂಬೆ ರಸ ಹಾಕೋ. ಹಾಕೊಂಡೆ. ಸೂಪರ್ ಕಾಂಬಿನೇಷನಾ? ನೀನು ಹುಳಿ ಕಾಳು ತಿನ್ನು. ಹ್ಮ್, ಮೊಟ್ಟೆ ತಿಂತೀನಿ. ನೀನು ಹುಳಿ ಕಾಳು ತಿನ್ನು, ನಾನು ಮೊಟ್ಟೆ ತಿಂತೀನಿ. ನೋಡ್ದ ಫ್ರೆಂಡ್ಸ್, ಮೊಟ್ಟೆಗೆ ಉಪ್ಸಾರು ಕಾಂಬಿನೇಷನ್ ಸೂಪರ್ ಆಯ್ತದೆ. ನಿಂಬೆ ರಸ ಹಾಕಿ ಇಲ್ಲ ನನ್ನ ಕಡೆ. ಏನ್ ನಿಂಬೆಹಣ್ಣು ಕೊಟ್ಟಾರ? ಅದು ಹೆಸರಿಗಷ್ಟೇ ನಿಂಬೆಹಣ್ಣು, ಅದ್ರಲ್ಲಿ ರಸ ಇರಲ್ಲ. ನೋಡಬೇಕು ಅಣ್ಣ ಇರವ. ನಿಂಬೆಹಣ್ಣು ಬೇರೆ, ರಸ ಬೇರೆ ತಗೋಬೇಕು ಅನಿಸ್ತಿತ್ತು ಫ್ರೆಂಡ್ಸ್. ನಾವ್ ಇನ್ಮೇಲೆ ಈ ಕಡೆ ಹಾಯ್ ಫ್ರೆಂಡ್ಸ್. ನಮ್ದು ಊಟ ಎಲ್ಲ ಮುಗೀತು. ಈಗ ವಿಶಿಂಗ್ ಟೈಮ್. ಟೀ ಬನ್ನಿ ಕುಪ್ಪೆ ಸಿದ್ಧಾರ್ಥ್ ಹಾಯ್. ಟೀ ಬನ್ನಿ ಕುಪ್ಪೆ ಸಿದ್ಧಾರ್ಥ್ ಹಾಯ್. ಇದು ಫಸ್ಟ್ ಟೈಮ್ ಈ ಊರ ಹೆಸರು ಕೇಳ್ತಿರೋದು ನಾನು. ಸುರೇಶ್ ಕಲಾ ಅವರು ಹಾಯ್. ಹಾಯ್. ಚಿನ್ಮಯ್ ಹಾಯ್. ಹಾಯ್. ಸಿತೀಜ್ ಗೌಡ 14ಕ್ಕೆ ಬರ್ತಡೆ, 5 ವರ್ಷದ್ದು. ಹ್ಯಾಪಿ ಬರ್ತಡೆ. ನೀವು ಕ್ಷಿತಿಜ್ ಅಂತಾನೆ ಟೈಪ್ ಮಾಡಿದ್ದೀರಾ ಸಿಸ್ಟರ್. ನೇಮ್ ಏನಾದ್ರು ಕರೆಕ್ಟ್ ಇದೆಯಾ ಇಲ್ಲ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ಕೋಲಾರಿಂದ ದಿವ್ಯಾ ಹಾಯ್ ಸಿಸ್ಟರ್. ಹಾಯ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.